ನಮ್ಮ ಸಂಸ್ಥೆನ ಹುಟ್ಟಾಕ್ತಂತ ನಮ್ಮ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೂ ಕೂಡ ನಮಸ್ಕರಿಸುತ್ತಾ, ಹಾಗೂ ನಮ್ಮ ಮನೆಗೂ ಉದ್ಯೋಗ ಮತ್ತು ಆರೋಗ್ಯವನ್ನು ಕೊಟ್ಟಂತ ನಮ್ಮ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗೂ ಕೂಡ ನಮಸ್ಕರಿಸುತ್ತಾ, ಹಾಗೂ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ತೋರಿಸ್ತಿರುವ ನಮ್ಮ ಸಂತೋಷ್ ಸರ್ಗೂ ಕೂಡ ನಮಸ್ಕರಿಸುತ್ತಾ, ಹಾಗೂ ನಮ್ಗೆ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಪ್ರಿಯ ಮೇಡಮ್ ಮತ್ತು ನೇತ್ರ ಮೇಡಮ್ ಅವರಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೂ ನನ್ನ ಇಲ್ಲಿ ಕರೆತಂದಂತ ನಮ್ಮ ಅಕ್ಕ ಗೀತಾ ಮೇಡಮ್ ಮತ್ತು ರಾಜಪ್ಪ ಸರ್ ನಮ್ಮ ಅವ್ರಿಗೂ ಕೂಡ ನಮಸ್ಕರಿಸುತ್ತಾ, ಇವತ್ತು ನಾನು ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಮಾತಾಡಕ್ ಬರ್ತಿದ್ದೀನಿ ಸ್ನೇಹಿತರೆ. ನನ್ನ ಹೆಸರು ನಾಗಮಣಿ, ನಾನು ಮೈಸೂರಿಂದ ಬಂದಿದ್ದೀನಿ. ನಾನು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೀನಿ. ನೆಕ್ಸ್ಟ್, ನಮ್ಮ ದೇಹಕ್ಕೆ 7 ಪೋಷಕಾಂಶಗಳು ಬೇಕು. 70% ನೀರು ಇರಬೇಕು ಮತ್ತು 30% ಪೋಷಕಾಂಶಗಳು. ಯಾವ್ದಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್, ಕ್ಯಾಲ್ಸಿಯಂ, ವಿಟಮಿನ್, ಫೈಬರ್ ಮತ್ತೆ ವಿಟಮಿನ್, ಫೈಬರ್ ಇಷ್ಟು ಪೋಷಕಾಂಶಗಳು ದಿನನಿತ್ಯ ಬೇಕು. ಈಗ ಯಾರು ದಿನನಿತ್ಯ 7 ಪೋಷಕಾಂಶಗಳನ್ನು ತೆಗೆದುಕೊಳ್ತಾರೋ ಅವರಿಗೆ ಯಾವುದೇ ಆರೋಗ್ಯದ ಸಮಸ್ಯೆಗಳಿರಲ್ಲ. ಈಗ ಒಂದು ಗಾದೆ ಮಾತಿದೆ, ಏನಂದ್ರೆ ಊಟ ಬಲ್ಲವನಿಗೆ ಯೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳಿ 7 ಪೋಷಕಾಂಶಗಳನ್ನು ದಿನನಿತ್ಯ ಯಾರು ಸೇವಿಸ್ತಾರೋ ಅವರಿಗೆ ಯಾವುದೇ ಕೂಡ ಆರೋಗ್ಯ ಸಮಸ್ಯೆ ಬರುವುದಿಲ್ಲ. ನೆಕ್ಸ್ಟ್, ಇಂದಿನ ಕಾಲದಲ್ಲಿ ಜೀವನ ಶೈಲಿ ಹೇಗಿತ್ತು, ಈಗಿನ ಕಾಲದ ಜೀವನ ಶೈಲಿ ಹೇಗಿದೆ ಅಂತ. ಇಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬ ಇರ್ತಿತ್ತು. ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ತಾವೇ ಬೆಳೆದ ಸೊಪ್ಪು ತರಕಾರಿಗಳನ್ನ ತಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ರು. ಒಬ್ಬ ಮಹಿಳೆ ಗರ್ಭಿಣಿ ಆಗಿದ್ದರಿಂದ ನಾರಿ ಮಿಡಿತದ ಮೂಲಕ ಕಂಡುಹಿಡಿತಿದ್ರು. ಮತ್ತೆ ಒಬ್ಬ ಸೋಲ್ಗಿತ್ತಿ ಬಂದು ಮನೆಯೇ ಹೆರಿಗೆ ಮಾಡಿ ಹೋಗ್ತಾ ಇದ್ರು. ಮತ್ತೆ ಕಡಿಮೆ ವೆಚ್ಚದಲ್ಲಿ ಹುಡ್ತಿದ್ರು, ಮತ್ತೆ ಕಡಿಮೆ ವೆಚ್ಚದಲ್ಲಿ ಸಾಯ್ತಾ ಇದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಮತ್ತೆ ಅಜ್ಜ ಮತ್ತೆ ಬೆಳಗ್ಗೆ ಎದ್ದು ಒಂದು ರಾಗಿ ಜೋಳ ಮುದ್ದೆ ತಿಂದ್ರೆ ಸಂಜೆ ತನಕ ವರ್ಕ್ ಮಾಡೋ ಅಷ್ಟು ಶಕ್ತಿ ಅವ್ರಿಗೆ ಸಿಗ್ತಾ ಇತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆಪ್ಪ ಅಂತಂದ್ರೆ, ಆಮೇಲೆ ಅವಿಭಕ್ತ ಕುಟುಂಬ ಇತ್ತು. ಒಂದು ಮನೆಯಲ್ಲಿ 10ರಿಂದ 15 ಜನ ಒಟ್ಟಿಗೆ ಜೀವನ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ತಿದೆ ಅಂತಂದ್ರೆ ಮಗು ಹುಟ್ಟುತ್ತಾವಿಂದ ಅಂತೂ ಸಾಯೋ ತನಕನೂ ಕೂಡ ಹಾಸ್ಪಿಟ್ಲ್ ಅಲ್ಲಿ ಆಗುವಂತ ಪರಿಸ್ಥಿತಿ ಬಂದೆ. ಮತ್ತು ಒಂದು ಏನಾದ್ರೂ ಒಂದು ಶೀತ, ನೆಗಡಿ, ಜ್ವರ ಆದ್ರೆ ಏನಾಗ್ತಿದೆ ಅಂದ್ರೆ ನಾವೇ ಒಂದು ಮೆಡಿಸಿನ್ಗಳನ್ನು ತಗೊಂಡು ಅಭ್ಯಾಸ ಮಾಡ್ಕೊಬಿಟ್ಟಿದ್ವಿ. ಮತ್ತೆ ಇವತ್ತಿನ ಕಾಲದಲ್ಲಿ ಎಷ್ಟು ಜನದಂದ್ರೆ ಬೆಳಿಗ್ಗೆ ಎದ್ದು ಅಂದ್ರೆ ಸಂಜೆವರೆಗೂ ತನಕ ಫೋನ್ ಅಭ್ಯಾಸ ಇರೋದ್ರಿಂದ ರೇಡಿಯೇಷನ್ ಆಗ್ತಾ ಇದೆ. ಮತ್ತೆ ಪ್ರತಿಯೊಂದು ರೋಗಕ್ಕೂ ನಮ್ಗೆ ಒಂದು ನೆಗಡಿ ಆಗ್ಲಿ, ಕೆಮ್ಮಾಗ್ಲಿ ಎಲ್ಲದಕ್ಕೂ ನಾವೇ ಒಂದು ಮೆಡಿಸಿನ್ಗಳು ಕಂಡುಹಿಡಿಯೋದು, ನಮ್ಮ ಮಾತ್ರೆಗಳನ್ನು ತಗೊಳ್ಳೋದ್ರಿಂದ ಏನಾಗ್ತಿದೆ ಅಂದ್ರೆ ಇದು ಇವತ್ತಿನ ಕಾಲದ ಜೀವನ ಶೈಲಿ ಆಗ್ತಿದೆ. ಮತ್ತೆ ಹೆಚ್ಚು ವರ್ಷ ಬದುಕಕ್ ಆಗ್ತಾ ಇಲ್ಲ. ಅಂದ್ರೆ ಬೇಗ ಕಡಿಮೆ ವಯಸ್ಸಿನಲ್ಲೇ ನಿಧನ ಹೊಂದ್ತಾ ಇದ್ದಾರೆ. ನೆಕ್ಸ್ಟ್ ಮೇಡಮ್, ಮತ್ತೆ ದೇವರು ಕೊಟ್ಟ ಫುಡ್, ದೇವರು ತಯಾರಿಸಿದ ಆಹಾರ ಮತ್ತೆ ಮನುಷ್ಯರು ಮಾಡ್ಕೊಂಡಿರೋ ಆಹಾರ. ದೇವರು ಕೊಟ್ಟ ಆಹಾರ ಯಾವ್ದಪ್ಪ ಅಂದ್ರೆ ಸೊಪ್ಪು ತರಕಾರಿಗಳು, ಹಾಲು ಮೊಸರು, ಹಾಲಿನ ಉತ್ಪನ್ನಗಳು, ಮತ್ತೆ ಹಾಲು, ಮೊಟ್ಟೆ, ಮೀನು, ಮಾಂಸಾಹಾರಿ, ಇದು ದೇವರು ಕೊಟ್ಟಂತ ಆಹಾರಗಳು. ಆದ್ರೆ ಇವತ್ತು ಮನುಷ್ಯ ಏನ್ ಮಾಡ್ಕೊಂಡಿದ್ದಾನೆ ಅಂದ್ರೆ ಪಿಜ್ಜಾ, ಬರ್ಗರ್ ಅಂತ ಹೇಳಿ ತಂಪು ಪಾನೀಯಗಳಿಗೆ ಅಡಿಕ್ಟ್ ಆಗಿರೋದ್ರಿಂದ ಇವತ್ತು ಮನುಷ್ಯನಿಗೆ ಹೆಚ್ಚು ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಇದೆ. ನೆಕ್ಸ್ಟ್ ಮೇಡಮ್, ಇಂದಿನ ಕಾಲದಲ್ಲಿ ಜನ ಹೇಗೆ ಇದು ಆಹಾರ ಪದ್ಧತಿ ಆದ್ರೆ ಹೇಗೆ ಅಡಿಗೆ ಮಾಡ್ತಿದ್ರು ಅಂತ ಈಗಿನ ಕಾಲದ ಹೇಗಿದೆ ಅಂತ. ಮತ್ತೆ ಹಿಂದಿನ ಕಾಲದಲ್ಲಿ ಒಲೆಗಳಲ್ಲಿ ಅಡಿಗೆ ಮಾಡ್ತಿದ್ರು. ಮಡಿಕೆಗಳಲ್ಲಿ ಅಡಿಗೆ ಮಾಡ್ತಿದ್ರು. ಮತ್ತೆ ಹೆಚ್ಚು ಅವಿಭಕ್ತ ಕುಟುಂಬ ಜೊತೆಯಲ್ಲೇ ಕುತ್ಕೊಂಡು ಬಾಳೆ ಎಲೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಪಲ್ಯ, ರೊಟ್ಟಿ, ಪಾಲಕ್ ಈ ತರ ಸೊಪ್ಪುಗಳನ್ನ ಬಳಸಿ ಅಡಿಗೆ ಮಾಡ್ತಿದ್ರು. ಕೂಡು ಕುಟುಂಬ ಇರ್ತಿತ್ತು. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ತಿದೆ ಅಂತಂದ್ರೆ ಎಲ್ಲರೂ ನಾನ್ ಸ್ಟಿಕ್ ತವಗಳನ್ನ ಬಳಸೋದ್ರಿಂದ ಏನಾಗ್ತಿದೆ ಅಂದ್ರೆ ಮೇಲ್ ಪದರವನ್ನು ಎಳೆಯೋದ್ರಿಂದ ಏನಾಗುತ್ತೆ ಅಂದ್ರೆ ಊಟದ ಮೂಲಕ ನಮ್ಗೆ ಹೊಟ್ಟೆಗೆ ಸೇರ್ತಾ ಇದೆ. ಅದರಿಂದ ಕೂಡ ಮನುಷ್ಯನಿಗೆ ಕಾಯಿಲೆಗಳು ಬರ್ತಾ ಇದೆ. ನೆಕ್ಸ್ಟ್ ಮೇಡಮ್, ಇದು ನಮ್ಮ ಸಂಸ್ಥೆ. ಓಕೆ ಮೇಡಮ್, ನೆಕ್ಸ್ಟ್ ಹೆಲ್ತ್ ಪ್ರಾಡಕ್ಟ್ ತೆಗೀರಿ. ಅದಕ್ಕೋಸ್ಕರ ಏನ್ ಮಾಡಿದ್ರು ನಮ್ಮ MD ಸರ್ ಅಂತ, ಇಂದಿನ ಕಾಲದಲ್ಲಿ 5000 ವರ್ಷಗಳ ಹಿಂದೆ ಹೇಗೆ ನಮ್ಮ ಜನರು ಅಂದ್ರೆ ಇಂದಿನ ಕಾಲದಲ್ಲಿ 5000 ವರ್ಷಗಳ ಹಿಂದೆ ಹೇಗೆ ಋಷಿ ಮುನಿಗಳು ಗಿಡಮೂಲಿಕೆಗಳ ಮೂಲಕ ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ತಾರೆ, ಅದೇ ಪದ್ಧತಿನ ಮತ್ತೆ ತರಬೇಕು, ಮನೆಗೂ ಆರೋಗ್ಯ ಮತ್ತು ಆದಾಯವನ್ನು ಕೊಡಬೇಕು ಅಂತ ಹೇಳಿ ನಮ್ಮ MD ಸರ್ ಹಿಂದೂಸ್ತಾನಿ ಸರ್ ಅವರು 35ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳನ್ನು ತಯಾರಿಸಿದ್ದಾರೆ. ಅದು ಯಾವ್ದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಇಮ್ಯುನಿಟಿ, ಇದನ್ನ ನಾವು ಅಮ್ಮನ ಆರೈಕೆ ಅಂತಾನೆ ಕರೆಯಬಹುದು. ನೋಡಿ ಸ್ನೇಹಿತರೆ, ನಾವು ನಮ್ಮ ದೇಹನ ವರ್ಷಕ್ಕೆ ಒಂದ್ಸಾರಿನೂ ಕೂಡ ಸರ್ವಿಸ್ ಮಾಡಿಸಲ್ಲ. ಆದ್ರೆ ನಾವು ಓಡಿಸುವ ಗಾಡಿ ಎಷ್ಟೋ ಕಿಲೋಮೀಟರ್ ಓಡಿದೆ ಅಂತ ತಿಳ್ಕೊಂಡು ಅದನ್ನ ಸರ್ವಿಸ್ ಮಾಡಿಸ್ತೀವಿ. ಆದ್ರೆ ನಮ್ಮ ದೇಹನ ವರ್ಷಕ್ಕೆ ಒಂದ್ಸಾರಿ
ತಯಾರಿಸಿದ್ರು ಕೂಡ ಇಮ್ಯುನಿಟಿ ಕಾಫ್ ಅನ್ನು ತಯಾರಿಸಿದ್ರೆ ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮತ್ತೆ ಇದನ್ನ ಇದನ್ನ ಋತುಚಕ್ರ ಅನುಗುಣವಾಗಿ ಶಕ್ತಿ ಶ್ರದ್ಧೆ ಅಥವಾ ಏನಪ್ಪ ಪ್ರತಿರೋಧಕ ಶಕ್ತಿ ಅಂತಾನೂ ಕೂಡ ಕರೆಯುತ್ತಾರೆ. ಇದು ದೇಹದಲ್ಲಿರೋ ಟ್ಯಾಕ್ಸಿನ್ ಅನ್ನು ತೆಗೆದು ಹಾಕುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತೆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದಕ್ಕೆ ಏನೇನ ತಯಾರು ಮಾಡಿದ್ದಾರೆ ಅಂದ್ರೆ ಅಲೋವೆರಾ ಜ್ಯೂಸ್, ತ್ರಿಫಲ, ಕೊಕೊಮ್, ತುಳಸಿ, ಗಿಂಜರ್, ಗಿಲಾಯ್, ಅಶ್ವಗಂಧ, ಪುನರವ, ಮುಲೈತಿ, ಆಪಲ್ ಇವುಗಳನ್ನ ಹಾಕಿ ಇದನ್ನ ತಯಾರು ಮಾಡಿಸಿದ್ದಾರೆ. ನೆಕ್ಸ್ಟ್ ಕಾಫ್ 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 ಕೋಫ್ ಆಯುರ್ವೇದದಲ್ಲಿ ದೇಹದ ತ್ರಿದೋಷ ಪರಿಕಲ್ಪನೆಯಿಂದ ಅಂತ ಕರೀತಾರೆ. ತ್ರಿದೋಷ ಅಂದ್ರೆ ವಾತ ಪಿತ್ತ ಕಫನ ತ್ರಿದೋಷ ಅಂತ ಕರಿತೀವಿ ಸ್ನೇಹಿತರೆ. ಅಂದ್ರೆ ಇದು ರೋಗನಿರೋಧಕ ಶಕ್ತಿ ಅನಿಸುತ್ತೆ ಮತ್ತೆ ಶೀತ ಮತ್ತು ಕೆಮ್ಮಿನಿಂದ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತದೆ. ದೀರ್ಘಕಾಲದ ಅಸ್ತಮ ಮತ್ತು ಶ್ವಾಸಕೋಶದ ಸಮಸ್ಯೆಗಳನ್ನ ಬಗೆಹರಿಸಲು ಇದು ಸಹಾಯ ಮಾಡುತ್ತದೆ. ಹಡಿಟ್ ಕಾಫ್ ಇದು ಮದ್ಯಪಾನ, ಧೂಮಪಾನ ಮತ್ತು ಬೀಡಿ, ಗುಟ್ಕಾ, ತಂಬಾಕು ಮತ್ತು ಇತರ ವ್ಯಸನಗಳ ಮೇಲೆ ಆಸೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇದಕ್ಕೆ ಭೃಂಗರಾಜ, ಆಮ್ಲ, ಬ್ರಾಹ್ಮಿ, ತುಳಸಿ, ಗಿಲೋಯ್, ಪುನರವ, ಎಷ್ಟಿ ಮಧು, ಅರಿಶಿನ, ಲವಂಗ ಇತ್ಯಾದಿ ಆಯುರ್ವೇದಿಕ ಸಸ್ಯಗಳ ಮೂಲಕ ಇದನ್ನ ಹಾಕಿ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಇದನ್ನ ಅವರು ಟೀ, ಕಾಫಿ, ನೀರು ಯಾವ್ದಕ್ಕಾದ್ರೂ 3 ಡ್ರಾಪ್ ಹಾಕಿ ಕೊಡೋದ್ರಿಂದ ಆ ಟೆನ್ಷನ್ ಇಂದ ಅವರು ಹೊರಬರಕ್ಕೆ ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಕಾರ್ಡಿಯಾಕ್ ಕಾಫ್ ಇದು ಹೃದಯ ಸಂಬಂಧಪಟ್ಟಿದ್ದಕ್ಕೆ ಕೊಡುವಂತ ಔಷಧಿ. ಇದು ಹೈ ಬಿಪಿ, ಲೋ ಬಿಪಿ ಮತ್ತೆ ಅಂಜಿಯೋ ಮಾಡಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆ, ಆಲ್ಕಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅವ್ರಿಗೆ, ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಅವ್ರಿಗೆ, ಸೆಂಟ್ ಹಾಕ್ಬೇಕು ಅಂತ ಹೇಳ್ತಾರಲ್ಲ ಅಂತವ್ರಿಗೆಲ್ಲ ಇದು, ಆಮೇಲೆ ಹಾರ್ಟ್ ಅಲ್ಲಿ ಹೋಲ್ ಇದೆ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲ ಈ ಔಷಧಿಯನ್ನ ಕೊಡಬಹುದು. ಈಗ ಹಾಸ್ಪಿಟ್ಲ್ಗೆ ಹೋದ್ರೆ ಆಪರೇಷನ್ ಮಾಡಿಸ್ಬೇಕು, ಅಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡು ಕಟ್ಟಿ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಕಾರ್ಡಿಯಾಕ್ ಕಾಫ್ ಅನ್ನು ತೆಗೆದುಕೊಳ್ಳೋದ್ರಿಂದ ಹೃದಯಾಘಾತವನ್ನ ತಡೆಗಟ್ಟಬಹುದು. ಇದು ಪ್ರತಿಯೊಬ್ರು ತಗೋಬೇಕು. ಬೇಕಂದ್ರೆ ಇವತ್ತು ಹೃದಯಾಘಾತ ಈ ಕ್ಷಣ ಮನುಷ್ಯ ಬದುಕಿದ್ರು ಇನ್ನೊಂದು ಸೆಕೆಂಡ್ ಬದುಕ್ತಾನೆ ಇಲ್ಲ. ಅದರಿಂದ ಪ್ರತಿಯೊಬ್ರು ಆರೋಗ್ಯವಂತರು ಕೂಡ ಇದನ್ನ ವರ್ಷಕ್ಕೆ 3 ತಿಂಗಳು ಇದನ್ನ ತಗೊಳ್ಳೋದ್ರಿಂದ ಮುಂದೆ ಆಗುವ ಹೃದಯಾಘಾತವನ್ನ ತಡೆಗಟ್ಟಬಹುದು ಸ್ನೇಹಿತರೆ. ನೆಕ್ಸ್ಟ್ ಆರ್ಥೋಸಿಟ್ ಕಾಫ್ ಇದು ಸ್ನೇಹಿತರೆ ಮೂಳೆಗಳಿಗೆ ಸಂಬಂಧಪಟ್ಟ ಕಾಯಿಲೆಗೆ ಕೊಡುವಂಥದ್ದು. ಇದು ಏನಪ್ಪಾ ಅಂತಂದ್ರೆ ಇದು ಈಗ ನೋಡಿ ನಾವು ಯಾವುದೇ ಒಂದು ಎತ್ತಿನ ಗಾಡಿಯನ್ನು ಓಡಿಸ್ಬೇಕು ಅಂತಂದ್ರೆ ಅದಕ್ಕೆ ಕೀಲ್ಗಳು ಅಂತಿರುತ್ತೆ. ಅದಕ್ಕೆ ನಾವು ಆಯಿಲ್ ಹಾಕಿದ್ರೆ ಏನಾಗುತ್ತೆ, ಅದು ಬಂಡಿ ಮುಂದಕ್ಕೆ ಮೂವ್ ಆಗುತ್ತೆ. ಆದ್ರೆ ಯಾವಾಗ ಆಯಿಲ್ ಹಾಕಿಲ್ಲ ಅಂದ್ರೆ ಆ ಕೀಲುಗಳಲ್ಲಿ ಕಟ್ ಅಂತ ಸೌಂಡ್ ಬರುತ್ತೆ. ಹಾಗೆ ಕೂಡ ನಮ್ಮ ದೇಹದಲ್ಲಿ ಜಾಯಿಂಟ್ಗಳಲ್ಲಿ ಜೆಲ್ ಅಂತ ಇರುತ್ತೆ. ಆ ಜಾಯಿಂಟ್ಗಳಲ್ಲಿ ಆ ಜೆಲ್ ಯಾವಾಗ ಕಡಿಮೆ ಆಗುತ್ತೋ ಆಗ ಏನಾಗುತ್ತೆ, ಮೂಳೆಗಳಲ್ಲಿ ಕಟ್ ಅಂತ ಸೌಂಡ್ ಬರೋದು, ಮಂಡಿಲಿ ನೀರು ತುಂಬಿಕೊಳ್ಳೋದು, ಮೂಳೆ ಸಾವದಂಥದ್ದು ಇದೆಲ್ಲ ಆಗುತ್ತೆ. ಇದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಈ ಔಷಧಿಯನ್ನು ತೆಗೆದುಕೊಳ್ಳೋದ್ರಿಂದ ಜೆಲ್ಲು ಮತ್ತೆ ಉತ್ಪತ್ತಿ ಆಗುತ್ತೆ. ಹೇಗಪ್ಪ ಅಂದ್ರೆ ಇದಕ್ಕೆ ಅಸ್ಥಿ ಮಸ್ತಕ ಅನ್ನೋ ಔಷಧಿಯನ್ನ ತಯಾರು ಮಾಡಿದ್ದಾರೆ. ಅಸ್ಥಿ ಅಂದ್ರೆ ಮೂಳೆ, ಮಸ್ತಕ ಅಂದ್ರೆ ಜೋಡಣೆ. ಈ ಪದಾರ್ಥವನ್ನು ತಯಾರು ಮಾಡೋದ್ರಿಂದ ಕಳೆದು ಹೋದ ಜೆಲ್ಲು ಮತ್ತೆ ಉತ್ಪತ್ತಿ ಆಗಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಮೇಡಮ್, ಬೇಬಿ ಕಾಫ್. ಬೇಬಿ ಕಾಫ್ ಸ್ನೇಹಿತರೆ ಇದು ಮಕ್ಕಳಿಗೆ ಕೊಡುವಂಥದ್ದು. ಇದು ಏನಕ್ಕೆ ಅಂದ್ರೆ ಮಕ್ಕಳಲ್ಲಿ ಬುದ್ಧಿಶಕ್ತಿಯನ್ನ ಹೆಚ್ಚಿಸಲು ಮತ್ತೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಮಕ್ಕಳಲ್ಲಿ ಇದು ಕಾಣಿಸ್ತಾನೆ, ಜೂಮ್ ಮಾಡ್ತೀರಾ? ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಕ್ಕಳ ಎಲುಬುಗಳು, ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿ ಶಕ್ತಿ ಮತ್ತು ಚೈತನ್ಯ, ತಾಜಾತನವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಇದು 5 ರಿಂದ 15 ವರ್ಷದ ಮಕ್ಕಳಿಗೆ ಊಟಕ್ಕೂ ಮುಂಚೆ 1 ಗಂಟೆಗೆ ಕೊಡ್ಬೋದು. ಇದು ಸಮತೋಲನ ಆಹಾರ ಮತ್ತು ಹಾಲು, ಹಣ್ಣು, ವ್ಯಾಯಾಮ ಅದ್ರ ಜೊತೆಗೆ ಇದನ್ನ ಔಷಧಿಯನ್ನು ಕೊಡೋದ್ರಿಂದ ಇನ್ನು ಉತ್ತಮ ಫಲಿತಾಂಶವನ್ನ ಪಡಿಬಹುದು ಸ್ನೇಹಿತರೆ. ನೆಕ್ಸ್ಟ್ ಡೈಬೋ ಕಾಫ್. ಇದು ಡೈಬೋ ಕಾಫ್ ಮತ್ತೆ ಶುಗರ್ಗೆ ಮಧುಮೇಹಿಗಳಿಗೆ ಕೊಡುವಂತಹ ಔಷಧಿ. ಡೈಬೋ ಕಾಫ್ ಶುಗರ್ಗೆ ಕೊಡುವಂತ ಔಷಧಿ ಇದು ಸ್ನೇಹಿತರೆ. ಇದು ಏನಕ್ಕೆ ಅಂತಂದ್ರೆ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಮತ್ತೆ ಇನ್ಸುಲಿನ್ ಲೆವೆಲ್ ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಮತ್ತೆ ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಇವರು ಊಟದ ಪದ್ಧತಿಯನ್ನು ಕೂಡ ಬದಲಾಯಿಸ್ಕೋಬೇಕು. ಇವರು ಹೇಗಪ್ಪ ಅಂದ್ರೆ ಶುಗರ್ ಪೇಷಂಟ್ಗಳು ಒಂದೇ ಸರಿ ಹೊಟ್ಟೆ ತುಂಬ ಊಟ ಮಾಡುವಂಥದ್ದಲ್ಲ. ಏನೇ ಆದ್ರೂ ಅವರು ಹಸಿವಾದಾಗ ಸ್ವಲ್ಪ ಆಗ ತಗೊಳ್ಳೋದ್ರಿಂದ ಏನಾಗುತ್ತೆ, ಶುಗರ್ ಲೆವೆಲ್ ಇದು ಒಂದೇ ಸತಿ ಹೊಟ್ಟೆ ತುಂಬ ಊಟ ಮಾಡೋದ್ರಿಂದ ಏನಾಗುತ್ತೆ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ.
ಅಂದ್ರೆ ಎಷ್ಟು ಹಸುವಾದಾಗ ಸ್ವಲ್ಪ ಸ್ವಲ್ಪ ದಿನಕ್ಕೆ ಒಂದ್ಸತಿ ಹೊತ್ತು ಊಟ ಮಾಡೋದು ಒಂದ್ 3-4 ಸತಿ ಊಟ ಮಾಡೋದ್ರಿಂದ ಏನಾಗುತ್ತೆ ಶುಗರ್ ಈ ಔಷಧಿ ಜೊತೆಗೆ ಆತರ ಊಟದ ಪದ್ಧತಿಯನ್ನು ಫಾಲೋ ಮಾಡೋದ್ರಿಂದ ಬೇಗ ಉತ್ತಮವಾದ ರಿಸಲ್ಟ್ ಅನ್ನ ಪಡೆಯಬಹುದು. ಬೂಮ್ ಕಾಫ್ ಇದು ನರ ದೌರ್ಬಲ್ಯ ಇರೋರಿಗೆ, ನರದ ಸಮಸ್ಯೆ ಇರೋರಿಗೆ ಕೊಡುವಂಥದ್ದು. ಇದೇನ್ ಮಾಡುತ್ತೆ ಇದೊಂದಿಂದ ಇದು ಗಂಡಸರಲ್ಲಿ ಲೈಂಗಿಕ ಸಮಸ್ಯೆ ಮತ್ತು ಸಹಾಯ ಮಾಡುತ್ತದೆ. ವೀರ್ಯದ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಇದು. ಆಮೇಲೆ ನರದ ಸಮಸ್ಯೆ ಇರೋರಿಗೆ ಇದು ನಾನು ತಗೊಂಡಿದ್ದೀನಿ, ಉತ್ತಮ ರಿಸಲ್ಟ್ ಇದೆ ಸ್ನೇಹಿತರೆ ಇದು. ಮತ್ತೆ ಶಕ್ತಿ ಮತ್ತೆ ತ್ರಾಣವನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ ಬೂಮ್ ಕಾಫ್. ಲಿವೋ ಕಾಫ್ ಇದು ಫ್ಲಾಟಿ ಲಿವರ್ ಸಮಸ್ಯೆ ಇರೋರಿಗೆ ಮತ್ತೆ ಕಾಮಾಲೆ ನಂತರ ಚೇತರಿಸಿಕೊಳ್ಳೋರಿಗೆ ಇದನ್ನ ಕೊಡ್ಬೋದು. ಜೀರ್ಣಕ್ರಿಯೆ ಮತ್ತು ಯಕೃತ್ತಿನ ಕಾರ್ಯಕ್ಷಮತೆಯನ್ನ ಬೆಂಬಲಿಸ ಸಹಾಯ ಮಾಡುತ್ತದೆ. ಆಹಾರದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ದೇಹದಲ್ಲಿರುವ ವಿಷಕಾರಿ ಪದಾರ್ಥಗಳನ್ನ ಹೊರಹಾಕಲು ಸಹಾಯ ಮಾಡುತ್ತದೆ. ಪಿತ್ತರಸವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಶಕ್ತಿಯನ್ನು ಸಂಗ್ರಹಿಸುತ್ತದೆ. ಇದು ಲಿವೋ ಕಾಫ್ ಇಷ್ಟಕ್ಕೆ ಉಪಯುಕ್ತವಾಗಿದೆ. ನೆಕ್ಸ್ಟ್ ಗೈನಕ್ ಕಾಫ್ ಇದು ಮಹಿಳೆಯ ಆರೋಗ್ಯಕ್ಕಾಗಿ ಬಳಸುವ ಔಷಧಿ. ಇದು ಹೆಣ್ಮಕ್ಳಿಗೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಏಕೆಂದ್ರೆ ಇದು ಬಿಳಿ ಸ್ರಾವ ಸಮಸ್ಯೆಗೆ ಸಹಾಯ ಮಾಡುತ್ತದೆ. ಬಿಳಿ ಮುಟ್ಟು ಬಂಜೆತನ ಮತ್ತು ಗರ್ಭಾಶಯದ ಉರಿಯೂತ ಸಮಸ್ಯೆಗಳನ್ನು ಸಹಾಯ ಮಾಡುತ್ತದೆ. ಮಹಿಳೆಯರಿಗೆ ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಅನಿಯಮಿತ ಮಾಸಿಕ ಅಂದ್ರೆ ಮಂತ್ಲಿ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗಲ್ಲ ಅವ್ರಿಗೂ ಕೂಡ ಇದನ್ನು ಕೊಡ್ಬೋದು. ಮಾನಸಿಕ ನೋವು ಮತ್ತೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಥೈರಾಯ್ಡ್ ಕಾಫ್. ಈಗ ಥೈರಾಯ್ಡ್ ಕಾಫ್ ಅಂದ್ರೆ 2 ತರದ ಥೈರಾಯ್ಡ್ಸ್ ಇದೆ. ಅಲ್ಲಿ ಹೈಪೋಥೈರಾಯ್ಡ್ ಮತ್ತೆ ಹೈಪೋಥೈರಾಯ್ಡಿಯಂ ಥೈರಾಯ್ಡ್ ಕಾರ್ಯವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುತ್ತದೆ. ಆಯಾಸ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ನೆರವು ಮಾಡುತ್ತದೆ. ಏಕಾಗ್ರತೆ ಮತ್ತು ಮಾನಸಿಕ ಶಾಂತಿಗೆ ಬೆಂಬಲ ನೀಡುತ್ತದೆ. ಜೀರ್ಣಕ್ರಿಯೆ ಸುಧಾರಿಸಲು ಸಹಾಯ ಮಾಡುತ್ತದೆ. ಥೈರಾಯ್ಡ್ ಅಸಮತೋಲನದಿಂದ ಉಂಟಾಗುವ ಕೆಲವು ಸಾಮಾನ್ಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದನ್ನ ಆಲೋವೆರಾ ರಸ, ಅಶ್ವಗಂಧ, ಬ್ರಾಹ್ಮಿ, ಅದು ಶುಂಠಿ, ಮುಲೈಟಿ, ಧನಿಯಾ, ಜೀರಿಗೆ, ಅಜೈನ್ ಮತ್ತೆ ಇನ್ನು ಇಂತಾದ ಪದಾರ್ಥಗಳನ್ನ ಹಾಕಿ ಇದನ್ನ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಫೈಲೋಕಾಫ್ ಇದು ಮೂಲವಾದಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಕೊಡುವಂತ ಔಷಧಿ. ಇದು ಮೂಲವಾದಿ ಸಮಸ್ಯೆಯಲ್ಲಿ ಸಹಾಯ ಮಾಡುತ್ತದೆ. ಮೂಲವ್ಯಾಧಿಯಿಂದ ಆಗುವ ರಕ್ತಸ್ರಾವ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೋವು, ಉರಿ ಮತ್ತು ಊತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಲ ವಿಸರ್ಜನೆ ಸಮಯದಲ್ಲಿ ಆಗುವ ತೊಂದರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹದ ಆಂತರಿಕ ಉಷ್ಣತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಗುದದ್ವಾರದ ಸುತ್ತಲಿನ ಕಿರಿಕಿರಿ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಮ್ಮ ಫೈಲೋಕಾಫ್. ನೆಕ್ಸ್ಟ್ ಮೇಡಮ್ ಸ್ಟೋನ್ ಕಾಫ್. ಇದು ಕಿಡ್ನಿಯ ಸೋಂಕು ಮತ್ತು ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂತ್ರನಾಳದ ಸೋಂಕು ಮತ್ತು ಅಡಚಣೆ ಮೂತ್ರದ ಸೋಂಕು ಮತ್ತು ಅಡಚಣೆ ಎರಡನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಿಡ್ನಿಯಲ್ಲಿನ ಸಮಸ್ಯೆ ಕಡಿಮೆ ಮಾಡಲು, ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೂತ್ರ ವಿಸರ್ಜನೆ ಸುಲಭವಾಗಲು ನೆರವು ಮಾಡುತ್ತದೆ. ಮತ್ತೆ ಮೂತ್ರ ಮಾಡುವಾಗ ಉರಿ ಮತ್ತು ನೋವು ಇದ್ದರೆ ಅದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ದೇಹದಲ್ಲಿರುವ ಅನಗತ್ಯ ಖನಿಜಗಳನ್ನ ಸಂಗ್ರಹಿಸಲು ಕಡಿಮೆ ಮಾಡಲು ಸಹಾಯಕ ಮಾಡುತ್ತದೆ. ನೆಕ್ಸ್ಟ್ ಸ್ಟೋನ್ ಕಾಫ್ ಆಯ್ತಲ್ಲ, ಅಲರ್ಜಿ ಕಾಫ್. ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಲರ್ಜಿ ಕಾಫ್ ಮೇಡಮ್ ಕೆಮ್ಮು, ನೆಗಡಿ, ಜ್ವರ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರ್ಮದ ಅಲರ್ಜಿ ಮತ್ತು ಕೆಲವು ಚರ್ಮದ ಸೋಂಕುಗಳಲ್ಲಿ ಸಹಾಯ ಮಾಡುತ್ತದೆ. ಧೂಳು, ಹೊಗೆ ಮತ್ತು ಹವಾಮಾನ ಬದಲಾವಣೆಯಿಂದ ಆಗುವ ಅಲರ್ಜಿ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಪದೇ ಪದೇ ಶೀತ, ಕೆಮ್ಮು ಬರುವುದನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಮ್ಮ ಅಲರ್ಜಿ ಕಾಫ್. ತ್ರಿಫಲ ಇದು 3 ಪದಾರ್ಥಗಳನ್ನ ಹಾಕಿ ತಯಾರು ಮಾಡಿದ್ದಾರೆ. ಹರಿತಕ್ಕಿ, ವಿಬಿತಕ್ಕಿ, ಆಮ್ಲಕ್ಕಿ ಅಂತ ಈ 3 ಔಷಧಿಗಳ ಮಿಶ್ರಣದಿಂದ ತಯಾರು ಮಾಡಿದ್ದಾರೆ. ಇದು ಜೀರ್ಣಕ್ರಿಯೆಯಲ್ಲಿ ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಗ್ಯಾಸ್ಟ್ರಿಕ್, ಅಸಿಡಿಟಿ ಮತ್ತು ಹೊಟ್ಟೆ ಉಬ್ಬರ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಲಬದ್ಧತೆ ನಿವಾರಣೆಗೆ ಸಹಾಯಕ.
ಸುಧಾರಣೆಗೆ ಸಹಾಯಕ, ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ, ಚರ್ಮ, ಕೂದಲು ಮತ್ತೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ, ಹಸಿವು ಹೆಚ್ಚಿಸಲು ಮತ್ತು ಜೀರ್ಣಶಕ್ತಿ ಸುಧಾರಿಸಲು ನೆರವು ಮಾಡುತ್ತದೆ, ಹೊಟ್ಟೆಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ ನಮಗೆ ತ್ರಿಫಲ. ನೆಕ್ಸ್ಟ್ ಮೇಡಮ್, ಬ್ರೈನ್ ಕಾಪ್. ಇದು ಮೆದುಳು ಮತ್ತು ನರಗಳ ಆರೋಗ್ಯಕ್ಕಾಗಿ ಬಳಸುವ ಆಯುರ್ವೇದ. ಇದು ನೆನಪಿನ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಮೈಗ್ರೇನ್ ಮತ್ತು ತಲೆನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಮಾನಸಿಕ ಆಯಾಸ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಗಮನ ಮತ್ತು ಸ್ಮರಣ ಶಕ್ತಿ ಹೆಚ್ಚಿಸಲು ಉಪಯುಕ್ತ, ನರಮಂಡಲಕ್ಕೆ ಪೋಷಣೆ ನೀಡಲು ಸಹಾಯ ಮಾಡುತ್ತದೆ. ಇದು ಬ್ರಾಹ್ಮಿ ಅಂತ ಹಾಕಿ ತಯಾರು ಮಾಡಿದ್ದು. ಬ್ರಾಹ್ಮಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ. ಶಂಖಪುಷ್ಪ ಅಂತ ಹಾಕಿದ್ರೆ ಇದು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಜಟಮಾಂಸಿ ಅಂದ್ರೆ ಇದು ಮನಸ್ಸಿಗೆ ಶಾಂತಿ ನೀಡಲು ತುಳಸಿ, ಜೇನು ಇವುಗಳನ್ನ ಹಾಕಿ ಇದನ್ನ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಯಾವುದು, ಕಾರ್ಬೋಕಾಫ್. ಇದು ಕ್ಯಾನ್ಸರಿಗೆ ಸಂಬಂಧಪಟ್ಟ ಕಾಯಿಲೆಗೆ ಕೊಡುವಂತ ಔಷಧಿ. ಇದು ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ, ಸಂಧಿವಾದ, ಕ್ಯಾನ್ಸರ್ ಮತ್ತೆ ನ್ಯೂರೋಡಿಜನರೇಟಿವ್ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ, ಹೃದಯ ಮತ್ತು ಮೂತ್ರಪಿಂಡವನ್ನು ಸೋಂಕಿನಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ, ದೇಹದ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಸಾಮಾನ್ಯ ದೌರ್ಬಲ್ಯ ಮತ್ತು ಆಯಾಸ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ನೆರವಾಗುತ್ತದೆ, ದೈಹಿಕ ದೌರ್ಬಲ್ಯ ಇರುವವರಿಗೆ, ಸಂಧಿವಾದ ಅಥವಾ ಕೀಲು ನೋವು ಇರೋರಿಗೆ ಇದನ್ನ ಕೊಡಬಹುದು. ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಆರೋಗ್ಯ ಮತ್ತು ಶಕ್ತಿ ಹೆಚ್ಚಿಸಲು ಉಪಯುಕ್ತ. ಇದು ಮುಂದೆ ಮಾರಣಾಂತಿಕ ಕಾಯಿಲೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಮತ್ತೆ ಮಹಿಳೆಯಲ್ಲಿ ಅನಿಯಮಿತ ವೃತ್ತಚಕ್ರ, ಬಿಳಿ ಸ್ರಾವ ಅಂತ ಹೇಳ್ತೀವಲ್ಲ, ಅದು ಬಿಳಿ ಮುಟ್ಟು ಅಂತ ಹೇಳ್ತಿರಲ್ಲ, ಬಿಳಿ ರಕ್ತ ಕಣಗಳು ಆಗ್ತಿರೋದು ಸಮಸ್ಯೆಗಳಿಗೆ ಇದು ಸಹಾಯ ಮಾಡುತ್ತದೆ. ದೇಹದ ಆಯಾಸ ಮತ್ತು ದೌರ್ಬಲ್ಯ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಜೀವನ ಶೈಲಿಗೆ ಪೂರಕ ಟಾನಿಕ್ ಅಂತ ಹೇಳ್ಬೋದು ಇದನ್ನ. ನೆಕ್ಸ್ಟ್, ಇದು ಪ್ರತಿಯೊಂದಕ್ಕೂ ಇದು ಪೈಲ್ಸ್ ಬಿಟ್ಟು ಪ್ರತಿಯೊಂದಕ್ಕೂ ಕಾಂಬಿನೇಷನ್ ಆಗಿ ಕೊಡ್ತೀವಿ. ಪೈಲ್ಸ್ ಬೇಡ ಇದು ಅಂತ ಹೇಳಿ. ಅಲೋವೆರಾ ಜ್ಯೂಸ್. ಇದು ಮುಖ್ಯವಾಗಿ ಸ್ನೇಹಿತರೆ, ಇದು ಮುಖ್ಯವಾಗಿ 1930ರಲ್ಲಿ WHO ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕೆನಡಾ ಅಸೋಸಿಯೇಷನ್ ಅಲ್ಲಿ ಅಲೋವೆರಾ ಸಂಶೋಧನೆಗೆ ಒಳಪಡಿಸಿ ಇದು ಕ್ಯಾನ್ಸರ್ ವಂಶವೃದ್ಧಿ ಆಗದಂತೆ ತಡೆಯಲು ಅಲೋವೆರಾನ ಬಳಸಿದ್ದಾರೆ. ಇದು ಏನಪ್ಪ ಉಪಯೋಗ ಅಂದ್ರೆ, ಇದು ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ ವಿರುದ್ಧ ರಕ್ಷಿಸಲು ಸಹಾಯ ಮಾಡುತ್ತದೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯಕ, ಕೂದಲಿನ ಬೆಳವಣಿಗೆ ಮತ್ತು ಬಲವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಕಣ್ಣಿನ ಆರೋಗ್ಯ ಮತ್ತು ದೃಷ್ಟಿ ಸುಧಾರಣೆಗೆ ನೆರವಾಗುತ್ತದೆ, ರಕ್ತ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ, ಚರ್ಮವನ್ನು ಕಾಂತಿಯುತವಾಗಿ ಒರೆಸಲು ಸಹಾಯ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು, ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಪಂಚ ತುಳಸಿ ಡ್ರಾಪ್. ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು ಸ್ನೇಹಿತರೆ. ಇದು 5 ತರದ ತುಳಸಿಯಿಂದ ತಯಾರಿಸಿದ್ದಾರೆ. ಅವು ಯಾವ್ದಂದ್ರೆ ರಾಮ ತುಳಸಿ, ಕೃಷ್ಣ ತುಳಸಿ, ವನ ತುಳಸಿ, ಕಪೂರ್ ತುಳಸಿ, ಶ್ವೇತ ತುಳಸಿ ಅಂತ. ಇದು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಜ್ವರದ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತದೆ. ಮತ್ತೆ ಕೆಮ್ಮು, ಶೀತ, ಜ್ವರದಲ್ಲಿರೋ ಉಪಯುಕ್ತ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ವಿವಿಧ ಸೋಂಕುಗಳ ವಿರುದ್ಧ ದೇಹದ ರಕ್ಷಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ, ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದನ್ನು ಸಹ ಸ್ನೇಹಿತರೆ ನಾವು ತಗೊಂಡಿದ್ರಿ. ಬೆಳಗ್ಗೆ ಎದ್ದು ನನಗೆ ತುಂಬಾ ನಾನ್ ಸ್ಟಾಪ್ ಸೀನ್ ಬರ್ತಾ ಇತ್ತು. ಇದನ್ನ ಬೆಳಗ್ಗೆ ಎದ್ದು 2 ಲೋಟ ಬಿಸಿನೀರಿಗೆ 2 ಡ್ರಾಪ್ ಹಾಕಿ ಕುಡಿಯೋದ್ರಿಂದ ನನಗೆ ಸೀನ್ ಕಮ್ಮಿ ಆಗಿದೆ. ಇದು ಕೂಡ ಉತ್ತಮ ರಿಸಲ್ಟ್ ಬಂದಿದೆ. ಇದು ದೊಡ್ಡವರಿಂದ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಯಾರಾದ್ರೂ ತಗೋಬಹುದು. ನೆಕ್ಸ್ಟ್, ಒಬೇಖಾ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡಲು ನೆರವಾಗುತ್ತದೆ, ಮತ್ತೆ ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯವಾಗುತ್ತದೆ, ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡಬಹುದು. ಇದು ದೇಹದ ಮೆಟಬಾಲಿಕ್ ದರ ಅಂದ್ರೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಹಸಿವನ್ನ ನಿಯಂತ್ರಿಸಿ ಹೊಟ್ಟೆ ತುಂಬಿದ ಅನುಭವವನ್ನು ನೀಡಲು ಸಹಾಯ ಮಾಡುತ್ತದೆ, ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಮೆಟಬಾಲಿಕ್ ಅಂತಂದ್ರೆ ನಾವು ತಿನ್ನುವ ಆಹಾರ ದೇಹದಲ್ಲಿ ಜೀರ್ಣಕ್ರಿಯವಾಗುತ್ತೇನೆ ನಾವು ಮೆಟಬಾಲಿಕ್
ಮೆಟಬಾಲಿಕ್ ಅಂತ ಹೇಳ್ತೀವಿ. ಈ ಔಷಧಿಯನ್ನು ತಗೊಳೋದ್ರಿಂದ ನಮ್ಗೆ ಡೈಜೆಷನ್ ಚೆನ್ನಾಗಾಗುತ್ತೆ, ಮತ್ತೆ ಹಸಿವು ಜಾಸ್ತಿ ಆಗ್ತಾರೆ ಮಾಡುತ್ತೆ, ಮತ್ತೆ ದೇಹದಲ್ಲಿರೋ ಕೊಲೆಸ್ಟ್ರಾಲ್ ಅನ್ನ ತೆಗೆದಾಕುತ್ತೆ. ನೆಕ್ಸ್ಟ್ ಹರ್ಬಲ್ ಬಾತ್. ಇದು ಚರ್ಮದ ಪೋಷಣೆ ನೀಡುತ್ತದೆ, ಮತ್ತೆ ಚರ್ಮಕ್ಕೆ ಕಾಂತಿ ಸುಧಾರಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಏನು, ಮುಖದಲ್ಲಿ ಆಯಿಲ್ ಸ್ಕಿನ್ ಅಂತ ಏನ್ ಹೇಳ್ತೀವಿ ಅದನ್ನು ತೆಗೆದಾಕುತ್ತದೆ. ಚರ್ಮದ ಒಣೆ ಡ್ರೈ ಸ್ಕಿನ್ ಕೂಡ ಸಾಫ್ಟ್ ಆಗಿ ಮಾಡಲು ಇದು ಸಹಾಯ ಮಾಡುತ್ತದೆ. ಇದು ನೋಡಿ ಸ್ನೇಹಿತರೆ, ಈ ಸೋಪು ನಮ್ಮ ಅತ್ತಿಗೆ ಕೊಟ್ಟಿದ್ವಿ. ಏನಪ್ಪಾ ಅಂದ್ರೆ ಅವ್ರಿಗೆ ಅಂದ್ರೆ ಪಿಂಪಲ್ಸ್ ಗಳಾಗಿ ಬೆರಳಲ್ಲಿ ಹಿಂಗೆ ಕಳೆ ಮತ್ತೆ ಮುಖ ತುಂಬಾ ಕಲೆಗಳು ಮಾಡ್ಕೊಂಡ್ಬಿಟ್ಟಿದ್ರು. ನೋಡೋಣ ಅನ್ಬಿಟ್ಟು ಈ ಸೋಪ್ ಕೊಟ್ಟಿದ್ದೆ ಸ್ನೇಹಿತರೆ. ಇದು ಕೂಡ ಮತ್ತೆ ಅವ್ರಿಗೆ ಈಗ ಕಲೆಗಳೆಲ್ಲ ಮಾಯವಾಗಿದೆ, ತುಂಬಾ ಉತ್ತಮ ರಿಸಲ್ಟ್ ಇದೆ, ತುಂಬಾ ಚೆನ್ನಾಗಿದೆ ಈ ಸೋಪು ಕೂಡ. ನೆಕ್ಸ್ಟ್ ಡೆಂಟಾಕ್ ಆಫ್ ಟೂತ್ ಕ್ರೀಮ್. ಇದು ಬಾಯಿ ಏನು ತ್ವಾಜ ಮತ್ತು ಸ್ವಚ್ಛ ಮತ್ತು ದುರ್ವಾಸನೆಯಿಂದ ಕಾಪಾಡಲು ಸಹಾಯ ಮಾಡುತ್ತದೆ. ಹಳದಿ ಮತ್ತು ಕುಳಿ ಇರುವಲ್ಲಿ ಅಂದ್ರೆ ಕುಳಿಗಳಿಗೆ ಉಂಟಾಗೋದು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲಿನ ಒಸಡುಗಳಲ್ಲಿ ರಕ್ತಸ್ರಾವ ಮತ್ತು ಊತ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಮತ್ತೆ ಸ್ನೇಹಿತರೆ, ಇದು ಏನಂದ್ರೆ ಉಲ್ಕಲ್ ಇದ್ರೆ ಉಲ್ಕಲ್ ಜಾಗಕ್ಕೆ ಒಂದು ಬಟಣಿ ಗಾತ್ರದಂತ ಇಟ್ರೆ ಹುಳಗಳೆಲ್ಲ ಸತ್ತೋಗುತ್ತೆ. ಮತ್ತೆ ಸುಟ್ಟ ಕಲೆಗಳಿಗೆ ಹಾಕ್ಬೋದು, ಗ್ಯಾಂಗ್ರೀನ್ ಆಗಿರೋಂಥವ್ರಿಗೆ ಹಚ್ಬೋದು. ಇದು ಸುಮಾರು ರಿಸಲ್ಟ್ಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ಆಮೇಲೆ ಇದು ಬಂಗಿರೋರ್ಗೆ ಬಂಗಿಗೆ ಹಚ್ಬೋದು. ಸುಮಾರು ಒಂದು 20 ಹೆಚ್ಚು ಇದಕ್ಕೆ ಕಾಯಿಲೆಗಳಿಗೆ ಇದನ್ನ ಉಪಯೋಗಿಸ್ಕೋಬಹುದು ಸ್ನೇಹಿತರೆ. ನೆಕ್ಸ್ಟ್ ನ್ಯಾಚುರಲ್ ಏರ್ ಕ್ಲೀನರ್. ಕೂದಲನ್ನು ಬಲಿಷ್ಠವಾಗಿ ಮತ್ತು ಪೋಷಣೆಗೆ ಸಹಾಯ ಮಾಡುತ್ತದೆ. ಇದು ಕೂದಲಿನ ಬೆಳವಣಿಗೆಗೆ ಉತ್ತೇಜಿಸುತ್ತದೆ, ಮತ್ತೆ ಕೂದಲು ಸಿಕ್ಕು ಬರದಂತೆ ಮತ್ತು ಮೃದುವಾಗಲು ಸಹಾಯ ಮಾಡುತ್ತದೆ. ಇದನ್ನ ಒಂದು ಸ್ವಲ್ಪ ಪ್ರಮಾಣದ ತಲೆಗೆ ಹಚ್ಚಿ ಇದನ್ನ ಬೆರಳು ತುದಿಗಳಿಂದ ನಿಧಾನವಾಗಿ ಮಸಾಜ್ ಮಾಡಿ ನಂತರ ಸಾಮಾನ್ಯ ನೀರುಗಳಿಂದ ತೊಳೆಯೋದ್ರಿಂದ ಇದು ಉತ್ತಮ ಫಲಿತಾಂಶವನ್ನು ಪಡೆಯುವುದು. ವಾರಕ್ಕೆ 3 ಸಲ ಹಚ್ಚಬೇಕು. ನೆಕ್ಸ್ಟ್ ಹರ್ಬಲ್ ಹೇರ್ ಆಯಿಲ್. ಕೂದಲು ಉದುರುವುದನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಮತ್ತೆ ತಲೆ ಚರ್ಮದಲ್ಲಿ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಕೂದಲನ್ನು ಬಲಪಡಿಸುತ್ತದೆ. ಕೂದಲನ್ನು ಹೊಳೆಯುವ, ದಟ್ಟ ಮತ್ತು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ. ಕೂದಲನ್ನು ತೆಳುವಾಗಿಸಲು, ಒಣ ಮತ್ತು ತಲೆ ಚರ್ಮ ಮುಂತಾದ ಸಮಸ್ಯೆಗಳಲ್ಲಿ ಸಹಾಯ ಮಾಡುತ್ತದೆ. ಇದು ಅಷ್ಟೇ, ಅಗತ್ಯ ಇರುವಷ್ಟು ಎಣ್ಣೆಯನ್ನ ಕೈಗೆ ತೆಗೆದುಕೊಂಡು ಬೆರಳ ತುದಿಗಳಿಂದ ತಲೆ ಚರ್ಮ ಮತ್ತು ಕೂದಲಿಗೆ ಬೆರಳುಗಳಿಗೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ವಾರಕ್ಕೆ 3 ಬಾರಿ ಇದನ್ನು ಬಳಕೆ ಮಾಡಬೇಕು. ನೆಕ್ಸ್ಟ್ ಹರ್ಬಲ್ ಫೇಸ್ ವಾಶ್. ಇದು ಅಷ್ಟೇ ಸ್ನೇಹಿತರೆ, ಇದು ಮುಖದಲ್ಲಿರುವಂತಹ ಕೊಳಕು ಮಾಲಿನ್ಯಕಾರಕಗಳು, ಮೇಕಪ್ ಅಥವಾ ಸುತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದು ತ್ವಚೆ ಎಲ್ಲ ಹೈಡ್ರೇಟ್ ಆಗಿ ಇರಲು ಸಹಾಯ ಮಾಡುತ್ತದೆ. ತಾಜಾತನವನ್ನು ಅನುಭವಿಸಲು ಸಹಾಯ ಮಾಡುತ್ತದೆ ಮತ್ತು ಒಡವೆ ಮತ್ತು ಮೊಡವೆಗಳ ಅಂದ್ರೆ ಡ್ಯಾಂಡ್ರಫ್ ಗಳನ್ನ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬೆರಿ ಕಾಫ್. ಇದು ಇದು 81 ಹಣ್ಣುಗಳಿಗೆ 81 ಹಣ್ಣುಗಳನ್ನ ಹಾಕಿ ತಯಾರು ಮಾಡಿದ್ದಾರೆ ಸ್ನೇಹಿತರೆ. ಇದು ಏನು ಬ್ಲ್ಯಾಕ್ ಬೆರಿ, ಸ್ಟ್ರಾಬೆರಿ ಅಂತ ತುಂಬಾ ಇತ್ಯಾದಿ ಹಣ್ಣುಗಳನ್ನ ಹಾಕಿ ತಯಾರು ಮಾಡಿದ್ದಾರೆ. ಇದು ಏನ್ ಮಾಡುತ್ತಪ್ಪ ಅಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ, ನಿದ್ರೆಯನ್ನು ಚೆನ್ನಾಗಿ ಬರಿಸುತ್ತೆ, ಮತ್ತೆ ಇದು ಶುಗರ್ ಇರೋರಿಗೆ ಆದಷ್ಟು ಇದು ಸಿಹಿ ಇರೋದ್ರಿಂದ ಶುಗರ್ನವ್ರಿಗೆ ಇದು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಮೇಡಮ್ ಕಿಂಗ್ ಕಾಫ್. ಇದು ಸ್ನೇಹಿತರೆ ಮೊದಲೇ ಹೇಳಿದ್ವಲ್ಲ, ಬೂಮ್ ಕಾಫ್ ಮತ್ತೆ ಬೂಮ್ ಕಾಫ್ ತರನೇ ಸೇಮ್. ಇದು ಕೂಡ ಶಕ್ತಿ ಮತ್ತೆ ಸ್ಥೈರ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಲೈಂಗಿಕ ಸಾಮರ್ಥ್ಯ ಮತ್ತು ಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಂದ್ರೆ ಕೌಟಿಕ ಪ್ರಮಾಣ ಮತ್ತು ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಒತ್ತಡವನ್ನು ಕಡಿಮೆ ಮಾಡಲು, ಜೀವನ ಶಕ್ತಿಯನ್ನು ಉತ್ತಮಗೊಳಿಸಲು ಇದು ಸಹಾಯ ಮಾಡುತ್ತದೆ. ಹಾರ್ಮೋನ್ ಸಮತೋಲನವನ್ನ
ಸಹ ಬೆಂಬಲಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಕ್ವೀನ್ ಕಾಫ್, ಇದು ಲುಕೋರಿಯಾ, ಬಂಜೆತನ ಮತ್ತು ಗರ್ಭಾಶಯದ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ. ಸಂತಾನೋತ್ಪತ್ತಿ ವ್ಯವಸ್ಥೆಯನ್ನು ಆರೋಗ್ಯವಿಡಲು ಸಹಾಯ ಮಾಡುತ್ತದೆ. ಇದು ಅನಿಯಮಿತ ಮಟ್ಟದ ಅವಧಿಗಳನ್ನು ಕ್ರಮಬದ್ಧಗೊಳಿಸಲು ಸಹಾಯ ಮಾಡುತ್ತದೆ. ಹೆಣ್ಣು ಮಕ್ಕಳ ಹಾರ್ಮೋನ್ಸ್ಗಳನ್ನು ನೈಸರ್ಗಿಕವಾಗಿ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ಡಿಫೆನ್ಸ್ ಕಾಫ್, ಇದು ಎಲ್ಲ ರೀತಿಯ ವೈರಸ್ ಮತ್ತು ಸೋಂಕನ್ನು ಕೊಲ್ಲಲು ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ದೇಹದಲ್ಲಿರುವ ಟ್ಯಾಕ್ಸಿನ್ ಅನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂತು ನಮ್ಮ ಟಾಪಿಕ್. ನೆಕ್ಸ್ಟ್, ನಮ್ಮ ದೇಶದ ಬೆನ್ನೆಲುಬಾದ ನಮ್ಮ ರೈತರಿಗೆ ಉಪಯುಕ್ತವಾದಂತಹ 5 ತರಹದ ಗೊಬ್ಬರಗಳನ್ನು ಕಂಡುಹಿಡಿದಿದ್ದಾರೆ. ಅದು ಯಾವುದೆಂದರೆ, ಮೊದಲನೇದು ಆಗ್ರೋ ಬೂಸ್ಟ್. ಆಗ್ರೋ ಬೂಸ್ಟ್ ಅಂತ ಅಂದ್ರೆ ಸ್ನೇಹಿತರೆ, ಇದು ಆಗ್ರೋ ಅಂದ್ರೆ ಅಗ್ರಿಕಲ್ಚರ್, ಬೂಸ್ಟ್ ಅಂದ್ರೆ ಉತ್ಪಾದನೆ. ಆಗ್ರೋ ಬೂಸ್ಟ್ ಇದು ಮೇನ್ ಆಗಿ ಹ್ಯೂಮಿಕ್ ಆಕ್ಸಿಡ್ ಇರುವಂತದ್ದು. ನೋಡಿ, ಇದರಲ್ಲಿ NPK ಅಂತ ಇದೆ. NPK ಅಂದ್ರೆ ಕ್ಯಾಲ್ಸಿಯಂ, ಫಾಸ್ಫೋ ಕ್ಯಾಲ್ಸಿಯಂ, ಗ್ರೋತ್ ಹಾರ್ಮೋನ್ಸ್, 65% ಹ್ಯೂಮಿಕ್ ಆಕ್ಸಿಡ್ ಇದೆ. ಇದು ಏನಪ್ಪಾ ಅಂತಂದ್ರೆ, ನಾವು ಭೂಮಿಯ ಮೇಲ್ಪದರಕ್ಕೆ ನಾವು ಹ್ಯೂಮಿಕ್ ಆಕ್ಸಿಡ್ ಅಂತ ಕರಿತೀವಿ. ಈ ಆಗ್ರೋ ಬೂಸ್ಟ್ ಅನ್ನು ಯಾವುದೇ ತರಹದ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಹಾಕ್ಬೋದು. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಇನ್ನೂ ಉತ್ತಮವಾದ ರಿಸಲ್ಟ್ ಅನ್ನ ಪಡೆಯಬಹುದು. ಇದ್ರಲ್ಲಿ ಏನ್ ಉಪಯೋಗ ಅಂತಂದ್ರೆ, ಈಗ ಒಂದು ಗಿಡ ಬೆಳೀತಿದೆ ಅಂತಂದ್ರೆ ಅದ್ರ ಸುತ್ತಮುತ್ತ ಚಿಗುರು ಬಂದ್ರೆ ಡಬಲ್ ಇಳುವರಿಯನ್ನ ಪಡೆಯಬಹುದು. ಆದ್ರೆ ಒಂದೇ ಚಿಗುರು ಬಂದ್ರೆ ಹೆಚ್ಚು ಇಳುವರಿಯನ್ನ ತೆಗೆಯಕ್ಕಾಗಲ್ಲ. ಈ ಆಗ್ರೋ ಬೂಸ್ಟ್ ಅನ್ನ ಹಾಕೋದ್ರಿಂದ ನಾವು ಹೆಚ್ಚು ಇಳುವರಿಯನ್ನ ಪಡೆಯಬಹುದು. ಇದರಿಂದ ಏನು ಉಪಯೋಗಪ್ಪ ಅಂದ್ರೆ, ಬೆಳೆಯಲು ಸಹಾಯ ಮಾಡುತ್ತದೆ. ಹೂ ಹಣ್ಣನ್ನು ಹೆಚ್ಚಿಸುತ್ತದೆ. ಹಲೋ, ಸ್ಲೋ ಆಗಿ ಹೇಳ್ತೀರಾ? ಅಗ್ರಿಕಲ್ಚರ್ ಪ್ರಾಡಕ್ಟ್ ತುಂಬಾ ಫಾಸ್ಟ್ ಆಗ್ತಾ ಇದೆ. ಓಕೆ ಮ್ಯಾಮ್, ಫಸ್ಟ್ ಇಂದ ಹೇಳ. ಆಗ್ರೋ ಬೂಸ್ಟ್ ಅಂದ್ರೆ ಓಕೆ, ಬಾಯಟ್ ಮಾಡಿರೋದ್ರಿಂದ ಬೇಗ ಬರ್ತಿದೆ. ಓಕೆ ಮೇಡಮ್, ನಿಧಾನಕ್ಕೆ ಹೇಳ್ತೀನಿ. ಆಗ್ರೋ ಅಂದ್ರೆ ಅಗ್ರಿಕಲ್ಚರ್, ಬೂಸ್ಟ್ ಅಂದ್ರೆ ಉತ್ಪಾದನೆ. ಇದು ಮೇನ್ ಆಗಿ ಹ್ಯೂಮಿಕ್ ಆಕ್ಸಿಡ್ ಇರುವಂತದ್ದು. ನೋಡಿ, ಇದರಲ್ಲಿ NPK ಅಂತಿದೆ. NPK ಅಂದ್ರೆ ನ್ಯೂಟ್ರಿಷನ್, ಫಾಸ್ಫೋ ಕ್ಯಾಲ್ಸಿಯಂ, ಗ್ರೋತ್ ಹಾರ್ಮೋನ್ಸ್ ಮತ್ತೆ 65% ಹ್ಯೂಮಿಕ್ ಆಕ್ಸಿಡ್ ಇದೆ. ನಾವು ಭೂಮಿಯ ಮೇಲ್ಪದರಕ್ಕೆ ನಾವು ಹ್ಯೂಮಿಕ್ ಆಕ್ಸಿಡ್ ಅಂತ ಕರಿತೀವಿ. ಇದು ಯಾವುದೇ ತರಹದ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು. ಅಂದ್ರೆ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಕೊಡೋದ್ರಿಂದ ಇನ್ನೂ ಉತ್ತಮವಾದ ರಿಸಲ್ಟ್ ಅನ್ನ ಪಡೆಯಬಹುದು. ಈಗ ಒಂದು ಗಿಡ ಬೆಳೆಯುತ್ತಿದೆ ಅಂತಂದ್ರೆ ಸುತ್ತಮುತ್ತ ಚಿಗುರು ಬಂದ್ರೆ ಡಬಲ್ ಇಳುವರಿಯನ್ನ ಪಡೆಯಬಹುದು. ಆದ್ರೆ ಒಂದೇ ಗಿಡದಲ್ಲಿ ಒಂದೇ ಚಿಗುರು ಬಂದ್ರೆ ಹೆಚ್ಚು ಇಳುವರಿಯನ್ನ ಪಡೆಯಕ್ಕಾಗಲ್ಲ. ಆದ್ರೆ ಈ ನಮ್ಮ ಆಗ್ರೋ ಬೂಸ್ಟರ್ ಹಾಕೋದ್ರಿಂದ ಹೆಚ್ಚು ಇಳುವರಿಯನ್ನ ಪಡೆಯಬಹುದು. ಇದರಿಂದ ಏನಪ್ಪ ಉಪಯೋಗ ಅಂದ್ರೆ, ಬೆಳೆ ಬೇಗವಾಗಿ ಬೆಳೆಯುತ್ತೆ, ಹೂ ಹಣ್ಣು ಹೆಚ್ಚಿಸುತ್ತೆ, ಉತ್ಪಾದನೆ ಹೆಚ್ಚಿಸುತ್ತೆ, ಗಿಡದ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದು ಗಿಡಕ್ಕೆ ಗೊಬ್ಬರದ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ತಲುಪಿಸಲು ಇದು ಸಹಾಯ ಮಾಡುತ್ತದೆ. ಈ ಆಗ್ರೋ ಬೂಸ್ಟ್ ಅನ್ನ ಸೊಪ್ಪು, ತರಕಾರಿ, ಮಾವು, ಅಡಿಕೆ, ತೆಂಗು, ಕಾಫಿ ಎಲ್ಲಾ ತರಹದ ಬೆಳೆಗಳಿಗೂ ಇದನ್ನ ಹಾಕ್ಬೋದು. ಇದನ್ನ ಸ್ಪ್ರೇ ಮಾಡ್ಬೋದು ಅಥವಾ ಡ್ರಿಪ್ ನಲ್ಲೂ ಬಿಡ್ಬೋದು. ಇದು ಯಾವ ಬೆಳೆ ಅಂತ ಹೇಳಿದ್ರೆ 1 ತಿಂಗಳು ಬೆಳೆ, 3 ತಿಂಗಳು ಬೆಳೆ, ವರ್ಷದ ಬೆಳೆ, ಯಾವ ಬೆಳೆಗಾದ್ರೂ ಹಾಕ್ಬೋದು. ಆದ್ರೆ ಯಾವ ಬೆಳೆ ಅಂತ ತಿಳ್ಕೊಂಡು ಅದನ್ನ ಹೇಗ್ ಹಾಕ್ಬೇಕು ಅನ್ನೋದ ನಾವು ಹೇಳ್ಕೊಡ್ತೀವಿ. ಯಾರು ಕೇಳ್ತಿರೋ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಸಾಯಿಲ್ ಗಾರ್ಡ್. ಸಾಯಿಲ್ ಅಂದ್ರೆ ಮಣ್ಣು, ಗಾರ್ಡ್ ಅಂದ್ರೆ ರಕ್ಷಣೆ. ಇದು ಒಂದು ಗೊಬ್ಬರ. ಇದು ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮಾನ ಅಂತ ಹೇಳ್ಬೋದು. ಮತ್ತೆ ಯಾವುದೇ ಗೊಬ್ಬರಕ್ಕೂ ಸಮಾನ, ಇದು ಯಾವುದೇ ರಾಸಾಯನಿಕ ಗೊಬ್ಬರಗಳು ತಗೊಂಡ್ರು ಅದಕ್ಕೆ ಸಮಾನ ಅಂತ ಹೇಳ್ಬೋದು ನಮ್ಮ ಈ ಸಾಯಿಲ್ ಗಾರ್ಡ್. ಈ ಗೊಬ್ಬರ ಏನ್ ಸಹಾಯ ಮಾಡುತ್ತೆ ಅಂದ್ರೆ, ಮೇಜರ್ ಆಗಿ ನೈಟ್ರೋಜನ್ ಇರ್ಬೋದು, ಹ್ಯೂಮಿಕ್ ಆಕ್ಸಿಡ್ ಇರ್ಬೋದು, pH ಲೆವೆಲ್ ಇರ್ಬೋದು, ಇದನ್ನೆಲ್ಲಾನು ಹೆಚ್ಚು ಮಾಡುತ್ತೆ. ಮೇಜರ್ ಆಗಿ ಏನಪ್ಪಾ ಅಂದ್ರೆ pH ಲೆವೆಲ್ ಅಂತಂದ್ರೆ ಏನು? pH ಲೆವೆಲ್ ಅಂದ್ರೆ ನೀರಿನ pH ಲೆವೆಲ್ ಅಂತಂದ್ರೆ ಸರಿ ಒಂದು ನಿಮಿಷ, ನೀರಿನ ತೇವಾಂಶ. ಸಾರಿ ಮೇಡಮ್, ಅದೇ ಒಂದ್ ಸ್ವಲ್ಪ ಕನ್ಫ್ಯೂಸನ್ ಆಯ್ತು. pH ಲೆವೆಲ್ ಅಂತಂದ್ರೆ ಇದು ಈಗ ನಮ್ದು ಈಗ ಹ್ಯೂಮಿಕ್ ಆಕ್ಸಿಡ್ ಇರ್ಬೋದು, ಇದು pH ಲೆವೆಲ್ ಅಂದ್ರೆ 4.5 ಹೆಚ್ಚಿರುತ್ತೆ. ಈ ನಿಮ್ ಗೊಬ್ಬರದಲ್ಲಿ pH ಲೆವೆಲ್ ಅಂದ್ರೆ
ಪಿ ಎಚ್ ಲೆವೆಲ್ ಅಂದ್ರೆ ಮಣ್ಣಿನಲ್ಲಿ ತೇವಾಂಶ ಅಂತ ಕರಿತೀವಿ. ಇದು ಮಾಯಿಶ್ಚರೈಸಿಂಗ್ ಅಂತಾನು ಕರಿತೀವಿ. ಈಗ ನೀವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಪಿ ಎಚ್ ಲೆವೆಲ್ ಏನಾಗುತ್ತೆ ಅಂದ್ರೆ 1.2 ಇರುತ್ತೆ. ಆದ್ರೆ ಈ ನಮ್ಮ ಸಾಯಿಲ್ ಗಾರ್ಡ್ ಹಾಕೋದ್ರಿಂದ ಪಿ ಎಚ್ ಲೆವೆಲ್ 5.6 ಹೆಚ್ಚಾಗುತ್ತೆ. ಇದರಿಂದ ನಾವು ಹೆಚ್ಚು ಬೆಳೆಯನ್ನ ಪಡ್ಕೋಬಹುದು. ಈ ಗೊಬ್ಬರಕ್ಕಿದೆ ಭೂಮಿಯಲ್ಲಿ ಬೇರುಗಳು ಉಸಿರಾಡಲು ಆಕ್ಸಿಜನ್ ಬೆಳಕು ಬೇಕು. ಈ ಗೊಬ್ಬರ ಹಾಕುವುದರಿಂದ ಭೂಮಿ ಸಡಿಲವಾಗುತ್ತದೆ, ಮೃದುವಾಗುತ್ತದೆ ಹಾಗೂ ಬೇರುಗಳಿಗೆ ಆಕ್ಸಿಜನ್ ಕೊಡುತ್ತೆ. ಇದರಲ್ಲಿ ನೋಡಿ ಎರೆಹುಳುಗಳು ಹೆಚ್ಚಾಗುತ್ತದೆ. ಈಗ ನೀವು ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತೆ, ಎರೆಹುಳುಗಳು ಸತ್ತು ಹೋಗುತ್ತೆ. ಆದ್ರೆ ಈ ನಮ್ಮ ಸಾಯಿಲ್ ಗಾರ್ಡ್ ಅನ್ನ ಹಾಕೋದ್ರಿಂದ ಎರೆಹುಳುಗಳು ಬೊಬ್ಬೆಯಾಗಿ ಬರುತ್ತೆ. ಇದು ಒಂದು ಆರ್ಗ್ಯಾನಿಕ್ ಗೊಬ್ಬರ ಆಗಿರೋದ್ರಿಂದ ಯಾವುದೇ ಕೆಮಿಕಲ್ಸ್ ಇಲ್ಲ, ಪೆಸ್ಟಿಸೈಡ್ ಇಲ್ಲ, ಫಂಗಿಸೈಡ್ ಇಲ್ಲ. ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಇದು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ತೆಗೆದುಕೊಡುತ್ತೆ, ಉಳಿದಿದ್ದು ಭೂಮಿಯಲ್ಲಿ ಇಟ್ಕೊಡುತ್ತೆ. ಅವಶ್ಯಕತೆ ಇದ್ದಾಗ ಅದು ಬಳಕೆ ಮಾಡ್ಕೊಳುತ್ತೆ. ಎಷ್ಟು ಹೊಲಗಳಲ್ಲಿ ಸರ್ ನಾವು ಹೇಳ್ತಾರೆ, ನಮ್ಮ ಹೊಲದಲ್ಲಿ ಸಪ್ಪೆ ನೀರು, ಕ್ಲೋರೈಡ್ ವಾಟರು ಸರ್ ನಮ್ಗೆ ಬೆಳೆ ಬರಲ್ಲ ಅಂತ ಹೇಳ್ತಾರೆ. ಈ ಒಂದು ಗೊಬ್ಬರ ಹಾಕೋದ್ರಿಂದ ಆನ್ಕ್ಲೈನ್ ವಾಟರ್ ಆಗಿ ಇದು ಕೆಲಸ ಮಾಡುತ್ತೆ. ಈ ಒಂದು ಗೊಬ್ಬರ ಕಡಿಮೆ ಖರ್ಚಿನಲ್ಲಿ ಸಿಗುತ್ತೆ. ಇವತ್ತು ಒಂದು ಲೋಡ್ ಕೊಟ್ಟಿಗೆ ಗೊಬ್ಬರ ಒಂದು 8,000 ರಿಂದ 10,000 ಆಗುತ್ತೆ. ಆದ್ರೆ ನಮ್ಮ ಈ ಸಾಯಿಲ್ ಗಾರ್ಡ್ ಅನ್ನ ತಗೊಳ್ಳೋದ್ರಿಂದ 1 ಎಕರೆಗೆ 4 ಪ್ಯಾಕೆಟ್ ಅಂದ್ರೆ 1 ಕೆಜಿ, 1 ಪ್ಯಾಕೆಟ್ ಅಲ್ಲಿ 2 ಕೆಜಿ ಇರುತ್ತೆ. ಹಾಗೆ 1 ಎಕರೆಗೆ 4 ಪ್ಯಾಕೆಟ್ ಅನ್ನು ಹಾಕೋದ್ರಿಂದ 8 ಕೆಜಿ ಆಗುತ್ತೆ. ಇದು ಒಂದು 3-4 ಸಾವಿರಕ್ಕೆಲ್ಲ ಸಿಗುತ್ತೆ. ಒಂದು ಕೆಜಿ ಪ್ಯಾಕ್, 2 ಕೆಜಿ ಪ್ಯಾಕೆಟ್ 750 ಸಿಗುತ್ತೆ. ಆದ್ರೆ ಒಂದು ಕೊಟ್ಟಿಗೆ ಲೋಡ್ ಗೊಬ್ಬರ 8,000 ರಿಂದ 10,000 ಆಗುತ್ತೆ. ಆದ್ರೆ ಇದು ನಮ್ಗೆ ಕಡಿಮೆ ವೆಚ್ಚದಲ್ಲೂ ಸಿಗುತ್ತೆ, ಮತ್ತೆ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಿಸುತ್ತೆ. ಇದರಿಂದ ಏನಪ್ಪ ಉಪಯೋಗ ಅಂತ ಅಂದ್ರೆ, ಇದು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತೆ, ಬೇರುಗಳ ಬೆಳವಣಿಗೆಗೆ ಉತ್ತಮವಾಗುತ್ತದೆ, ಸಸ್ಯಗಳ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ, ಮಣ್ಣಿನಲ್ಲಿರುವ ಉಪಕಾರಿ ಸೂಕ್ಷ್ಮ ಜೀವಿಗಳನ್ನು ಹೆಚ್ಚುತ್ತದೆ. ಅದೇ ಅಂದಲ್ಲ, ಎರೆಹುಳುಗಳನ್ನ ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ನೆಕ್ಸ್ಟ್ ವಿ ಅಮೇಜ್. ಇದು ನಮ್ಗೆ ಸಮುದ್ರದ ಪಾಚಿಯಿಂದ ಮಾಡಿರುವಂತ ಪ್ರಾಡಕ್ಟ್. ಇದು ಪೊಟ್ಯಾಸಿಯಂ, ರ್ಯಾಡೋ ಪೊಟ್ಯಾಸಿಯಂ ಅಂತ ಕರಿತೀವಿ. ಆರ್ಗ್ಯಾನಿಕ್ ಆಕ್ಸಿಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್, ಸಲ್ಫರ್, ಅಮಿನೋ ಆಕ್ಸಿಡ್, ಪೊಟ್ಯಾಸಿಯಂ, ಆಲ್ಜಿನಿಕ್ ಇತ್ಯಾದಿ ಪದಾರ್ಥಗಳನ್ನ ಹಾಕಿದ್ನ ತಯಾರು ಮಾಡಿರ್ತಾರೆ. ಈ ಪದಾರ್ಥಗಳು ಮುಖ್ಯ ಪದಾರ್ಥಗಳಾಗಿ ಕೆಲಸ ಮಾಡುತ್ತದೆ. ಪೊಟ್ಯಾಷಿಯಂ ಹಾಕ್ಲಿಲ್ಲ ಅಂದ್ರೆ ಬೆಳೆ ಬೆಳೆಯಲ್ಲ, ಮಣ್ಣಿನ ಗಾತ್ರ ಕೂಡ ದಪ್ಪ ಆಗಲ್ಲ. ಪೊಟ್ಯಾಷಿಯಂ ಅನ್ನೋದು ಪ್ರತಿಯೊಂದು ಗಿಡದ ಬೆಳವಣಿಗೆಗೆ ಮುಖ್ಯ ಪಾತ್ರ ವಹಿಸುತ್ತದೆ. ಈ ಪೊಟ್ಯಾಷಿಯಂ ಇದು ಬೆಳವಣಿಗೆ ಆಗಲ್ಲ, ಹಣ್ಣಿನ ಗಾತ್ರ ಬರಲ್ಲ, ದಪ್ಪ ಆಗಲ್ಲ, ಒಳಗ್ ಬರಲ್ಲ ಅಂತ ಹೇಳ್ತೀವಲ್ಲ, ಈ ಒಂದು ಪ್ರಾಡಕ್ಟ್ ಸ್ಪ್ರೇ ಮಾಡಬಹುದು. ಇದು ಸ್ಪ್ರೇ ಮಾಡೋದ್ರಿಂದ ಇದು 1 ಲೀಟರ್ಗೆ 1 ml ಹಾಕೊಂಡು ಸ್ಪ್ರೇ ಮಾಡ್ಬೋದು. ಈಗ 20 ಲೀಟರ್ ಕ್ಯಾನ್ ಇದ್ರೆ 20 ml ಹಾಕೊಂಡು ಇದನ್ನ ಸ್ಪ್ರೇ ಮಾಡ್ಬೋದು. ಇದನ್ನ ಈ ಅಮೆಜಾನ್ ಏನಿದೆ ಅಂದ್ರೆ ಬೆಳೆಯಕ್ಕೆ ಸಪೋರ್ಟ್ ಮಾಡುತ್ತೆ, ಜಾಸ್ತಿ ಬೆಳೆ ಹೆಚ್ಚು ಕೊಡುತ್ತೆ, ಮತ್ತೆ ಕಾಂಡದ ಗಾತ್ರ ಹೆಚ್ಚಾಗುತ್ತದೆ. ಈಗ ಅದು ಮತ್ತೆ ಹೂಕಾಯಿ ಉದುರದ ಹಾಗೆ ಇದು ಮಾಡುತ್ತದೆ. ಈಗ ನೋಡಿ, ಒಂದು ಗಿಡದಲ್ಲಿ ಉದಾಹರಣೆಗೆ ಒಂದು 20 ಕಾಯಿ, 20 ಹೂ ಬಿಟ್ಟು 20 ಕಾಯಿ, 20 ಹಣ್ಣಾಗುತ್ತೆ. ಆದ್ರೆ ಅಷ್ಟು ಕೂಡ ಗಿಡದಲ್ಲಿ ಇರಲ್ಲ, ಉದುರೋಗ್ಬಿಡುತ್ತೆ. ಆದ್ರೆ ಈ ನಮ್ಮ ವಿ ಅಮೆಜಾನ್ ಹಾಕೋದ್ರಿಂದ ಒಂದು ಗಿಡದಲ್ಲಿ ಹೂ ಕಾಯಿ ಎಷ್ಟು ಬಿಟ್ಟಿರುತ್ತೋ ಅಷ್ಟು ಕೂಡ ಫಲ ಸಿಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ. ಇದು ವಿ ಅಮೆಜಾನ್ ನ್ಯೂಟ್ರಿಷನ್ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಇದು ಮಾವಿನ ಗಿಡಕ್ಕೆ ಹೂ ಜಾಸ್ತಿ ಬಿಟ್ಟಿರುತ್ತೆ, ಅದು ಎಲ್ಲ ಹೂ ಅಂತ ಅನ್ಕೊಳ್ಳಿ. 1-2 ಕಾಯಿ ಬಿಡುತ್ತೆ. ಹೂ ಬಿಡುವ ಮೊದಲು ಮತ್ತೆ ಬಿಟ್ಟ ನಂತರ ಇದನ್ನ ಒಂಬಾಳೆ ಒಡೆಯುವ ಮೊದಲು, ಒಂಬಾಳೆ ಒಡೆದ ನಂತರ ಸ್ಪ್ರೇ ಮಾಡ್ಬೋದು. 1 ಲೀಟರ್ಗೆ 2 ml ಅನ್ನು ಹಾಕಿಸಿ ಕೂಡ ಸ್ಪ್ರೇ ಮಾಡ್ಬೋದು. ಕಾಯಿಯ ಗಾತ್ರ ಹೆಚ್ಚಾಗುತ್ತದೆ, ಎಲೆಗಳು ಚೆನ್ನಾಗಿರುತ್ತೆ. ಇದು 3 ತಿಂಗಳ ಬೆಳೆಗೆ 1 ಲೀಟರ್ ನೀರಿಗೆ 1 ml ಹಾಕಿ ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ಮಿಸ್ಟಿಕೇಟ್. ಇದು ನಮ್ಗೆ ಮೆಡಿಷನ್ ತರ ಯಾವುದೇ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಹನಿಯಾಗಿ ಕುಳಿತುಕೊಳ್ಳುತ್ತೆ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ನೋಡಿದ್ರು ಏನೋ ಗೊತ್ತಿಲ್ಲ. ಒಂದು ಅದೇ ಎಲೆಗಳದ್ದು ಅಜ್ಜಿ ತೋರಿಸಿದ್ರು. ಒಂದು ಈಗ ನಾರ್ಮಲ್ ವಾಟರ್ ಅಲ್ಲೂ ಮತ್ತೆ ಇದ್ರಲ್ಲೂ ಹೇಗೆ ನೀರು ಸೋರ್ಕೊಳ್ಳುತ್ತೆ, ಇದ್ರ ಹೇಗೆ ಗಮ್ಮಾಗಿ ಅಂಟ್ಕೊಂಡಿರುತ್ತೆ ಅಂತೇಳಿ. ಅದೇ ತರ ಇದು ನಮ್ಗೆ ಮೆಡಿಷನ್. ಯಾವುದೇ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಹನಿಯಾಗಿ ಕುಳಿತುಕೊಳ್ಳುತ್ತೆ. ಮಳೆ ಬಂದ್ರು ಕೂಡ ಔಷಧಿ ವೇಸ್ಟ್ ಆಗಲ್ಲ. ರೈತರಿಗೆ ಗೊತ್ತಿರ್ಬೋದು, ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಎಲೆಗಳಿಗೆ ಸ್ಪ್ರೇ ಉಲ್ಟಾ ಹಿಡ್ಕೊಂಡು ಸ್ಪ್ರೇ ಮಾಡ್ತಿದ್ರು. ಅಂದ್ರೆ ಎಲೆ ಕೆಳಗಡೆ ಹುಳಗಳು ಕುಳಿತುಕೋಬಹುದು ಅಂತ. ನಾವು ಈಗ ಏನ್ ಮಾಡ್ತೀವಿ ಅಂದ್ರೆ ಎಲೆಯ ಮೇಲ್ ಸ್ಪ್ರೇ ಮಾಡ್ತೀವಿ. ಅದೇ ರೀತಿ ಬಿಸಿಲು ಬರುವ ಮೊದಲು ಹುಳುಗಳಿಗೆ ಏನ್ ಮಾಡ್ತೀವಿ, ಹುಳುಗಳು ಗಾಳಿಗೆ ಏನಂದ್ರೆ ಬಿಸಿಲಿದ್ದಾಗ ಹುಳಗಳು ಮೇಕ್ ಬರುತ್ತೆ, ಆಗ ಸ್ಪ್ರೇ ಮಾಡ್ಬೇಕು ಅಂತ ಹೇಳ್ಕೊತಾರೆ.
ಅಂದ್ರೆ ಬಿಸಿಲು ಬಂದ್ರೆ ಹುಳಗಳು ಮೇಲ್ ಬರ್ತವೆ ಅಂತ ಹೇಳ್ತೀವಿ. ಭ್ರಮೆ, ಅದು ರೈತನಿಗೆ ಸ್ಪ್ರೇ ಮಾಡ್ತಾನೆ, ಜೊತೆಗೆ ಕೆಲಸಗಾರರು ಸಿಗಲ್ಲ ಅನ್ನುವುದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಎಂತ ಅದ್ಭುತ ಪ್ರಾಡಕ್ಟ್ ಕೊಟ್ಟಿದೆ ಅಂದ್ರೆ, ಈ ಪ್ರಾಡಕ್ಟ್ ಏನು ಅಂದ್ರೆ ಇದು ಯಾವುದೇ ಒಂದು ಮೆಡಿಸಿನ್ ಆಗಿರ್ಬೋದು, ಹುಳ ಸಾಯ್ಲೆಕ್ಕಾಗಿರ್ಬೋದು, ಬೆಳೆ ಬೆಳವಣಿಗೆ ಆಗಿರ್ಬೋದು, 1 ಲೀಟರ್ಗೆ ಒಂದು 10ರಿಂದ 20 ಲೀಟರ್ ಕ್ಯಾನ್ಗೆ 10 ml ಹಾಕಿ ಸ್ಪ್ರೇ ಮಾಡೋದ್ರಿಂದ ಉಪಯೋಗ ಆಗುತ್ತದೆ. ಇದು ನೆಲದ ಮೇಲೆ ಬಿದ್ದಿರೋದ್ರಿಂದ ಎಲೆ, ಗಿಡ, ಕಾಂಡಗಳಿಗೆ ಹರಡುತ್ತಾ ಬರುತ್ತೆ. ತಕ್ಷಣ ಮಳೆ ಬಂದ್ರು ನಮ್ ಮೆಡಿಸಿನ್ ವೇಸ್ಟ್ ಆಗಲ್ಲ, ಗಮ್ ತರ ಅಂಟ್ಕೊಂಡಿರುತ್ತೆ, ಚಟುವಟಿಕೆಯಾಗಿ ಕೆಲಸ ಮಾಡುತ್ತೆ. ಇದು ಏನಪ್ಪ ಓಝೋನ್ ಪದರದ ಉತ್ಪತ್ತಿ ಮಾಡುತ್ತೆ. ಪಕ್ಕದಲ್ಲಿರುವ ಕ್ರಿಮಿಕೀಟಗಳು ನಮ್ಮಲ್ಲಿ ಬರಲ್ಲ. ಈ ಒಂದು ಔಷಧಿ ಸ್ಪ್ರೇ ಮಾಡೋದ್ರಿಂದ ಎಷ್ಟೋ ರೋಗಗಳು ಬರದೆ ಹಾಗೆ ಮಾಡುತ್ತದೆ. ಯಾವುದೇ ಒಂದು ಫಂಗಿಸೈಡು ಇದೆಯಾ, ಅವರು ಗರಿಕೆಗೆ ಹೊಡೆಯುತ್ತಿದ್ದಾರೆ ಅಂದ್ರೆ ಮಿಕ್ಸ್ ಮಾಡಿ ಹೊಡಿಸ್ಬೋದು. ಬೇರೆ ಯಾವುದೇ ಹೊರಗಡೆ ಔಷಧಿ ಜೊತೆ ನಮ್ಮ ಔಷಧಿನ ಮಿಕ್ಸ್ ಮಾಡಿ ಹೊಡಿಸ್ಬೋದು. ನಮ್ಮ ಕಂಪ್ನಿ ಈ ಅಮೇಜ್ ವಿಸ್ಟಿಕ್ ಜೊತೆ ವಿಸ್ಟಿಕ್ 8 ಜೊತೆನೂ ಮಿಕ್ಸ್ ಮಾಡಿ ಹೊಡಿಸ್ಬೋದು. ವಾಮ್ ಕಪ್ VAM, ವೆಸ್ಕುಲರ್ ಮೈಕ್ರೋರೆಜಾ ಅಂತ ಇದೊಂದು ಫಂಗಸ್. ಇದು 100 ಗ್ರಾಂ ಪೌಡರ್ ಸ್ನೇಹಿತರೆ. ಇದು ಈ ವಾಮ್ ಕಪ್ ಭೂಮಿಗೆ ಬಿದ್ದ ತಕ್ಷಣ ಯಾವುದೇ ತರ ಸ್ಪ್ರೇ ಮಾಡುವಂಗಿಲ್ಲ. ಇದು ಸ್ಪ್ರೇ ಅಲ್ಲ, ಅವೆರಡನೇ ಯಾವುದು ವಿಸ್ಟಿಕ್ ಮತ್ತೆ ವಿ ಅಮೇಜ್ ಅಷ್ಟೇ ಸ್ಪ್ರೇ ಮಾಡೋದು. ಇದು ಭೂಮಿಗೆ ಹಾಕುವಂಥದ್ದು, ಭೂಮಿಗೆ ಮಿಕ್ಸ್ ಮಾಡಿ ಹಾಕ್ಬೇಕು. ಭೂಮಿಯ ಒಳಗೆ ಹೋದ ತಕ್ಷಣ ಇದು ನಮ್ಗೆ ಏನ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ತಾಯಿಯ ಬೇರು ಅಂತ ಹೇಳ್ತೀವಲ್ಲ, ಬಿಳಿ ಬೇರನ್ನ ಡಬಲ್ ಮಾಡುತ್ತೆ. ಸಾಧ್ಯವಾದಷ್ಟು ಭೂಮಿಯ ಒಳಗೆ ಕಳಿಸಿ, ಅಂದ್ರೆ ಡೆತ್ ಲೆವೆಲ್ಗೆ ಹೋಗಿ ಇದು ಭೂಮಿಯ ಸಂಪರ್ಕವನ್ನ ಹೆಚ್ಚಿಸುತ್ತೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಂಪರ್ಕವನ್ನ ಹೆಚ್ಚಿಸುತ್ತೆ. ಇದನ್ನ ಎಲ್ಲಾ ಬೆಳೆಗಳಿಗೂ ಬಳಸ್ಬೋದು. ಅದೇ ರೀತಿ ಗಿಡಕ್ಕೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ನ್ಯೂಟ್ರಿಷನ್ ಅನ್ನು ಹೆಚ್ಚಿಸುತ್ತೆ. ಭೂಮಿಯಲ್ಲಿರುವ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಜಿಂಕ್, ಮೆಗ್ನೀಷಿಯಂ ಎಲ್ಲವನ್ನು ವೇಗವಾಗಿ ಗಿಡಕ್ಕೆ ಒದಗಿಸುತ್ತದೆ, ಬೇಗ ಬೆಳೆಯುತ್ತದೆ. ಭೂಮಿಯಲ್ಲಿ ಬೇರುಗಳು ಎಷ್ಟು ಚೆನ್ನಾಗಿ ಹೋಗುತ್ತದೋ ಗಿಡ ಅಷ್ಟು ಚೆನ್ನಾಗಿ ಬರುತ್ತದೆ. ಎಲೆಗಳು ಅಂತ ಕರಿತೀವಲ್ಲ, ಅವು ಕೂಡ ಆರೋಗ್ಯವಾಗಿರ್ತದೆ, ಅಂದ್ರೆ ಒಣಗಲ್ಲ, ಹಚ್ಚ ಹಸಿರಾಗಿ ಇರುವಂಗೆ ಮಾಡುತ್ತೆ. ಮತ್ತೆ ಸೂರ್ಯನ ಬೆಳಕು ಕೂಡ ಚೆನ್ನಾಗಿ ಅಬ್ಸರ್ವೇಷನ್ ಮಾಡುತ್ತೆ. ಭೂಮಿಯಲ್ಲಿರುವ ಗೊಬ್ಬರಗಳನ್ನ, ಅಂದ್ರೆ ನೀವು ಯಾವುದೇ ಗೊಬ್ಬರ ಹಾಕಿರಿ ಅದು ವೇಗವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ನಮ್ಮ ನೆಲದ ಮಣ್ಣು ಬರೀ ಮಣ್ಣಲ್ಲ, ನಮ್ಮಲ್ಲಿ ಸದ್ದಿಲ್ದೆ ಸೀಕ್ರೆಟ್ ಆಗಿ ಕೆಲಸ ಮಾಡೋ ಅಂತದೇ ಮೈಕ್ರೋರೆಜಾ ಅಂದ್ರೆ ಏನಪ್ಪಾ ಹೆಸರು ಹಿಂಗಿದೆ ಅಂತ ಗಾಬರಿ ಆಗ್ಬೇಡಿ, ಇದು ವಿಜ್ಞಾನಿಗಳು ಇಟ್ಟಿರುವಂತ ಹೆಸರು. ಇದು ಏನಪ್ಪಾ ಅಂದ್ರೆ ಇದು ಕೆಲಸ ತುಂಬಾನೇ ಸಿಂಪಲ್. ಇದು ಒಂದು ಪೆಂಗ್ಲಿ ಫಂಗಸ್. ಇದು ಒಂದು ಉಪಯುಕ್ತ ಶಿಲೀಂಧ್ರ, ಕನ್ನಡದಲ್ಲಿ ಉಪಯುಕ್ತ ಶಿಲೀಂಧ್ರ ಅಂತ ಕರಿತೀವಿ. ಇದು ಬುಡದ ಬೇರುಗಳಿಗೆ ಅಂಟಿಕೊಂಡು ಅದ್ರ ಜೊತೆ ಸ್ನೇಹ ಬೆಳೆಸುತ್ತೆ. ಇದು ಗಿಡದ ಸ್ವಂತ ಬೇರಿಗಿಂತ 100 ಪಟ್ಟು ಜಾಸ್ತಿ ಹರಡಿಕೊಂಡು ಒಂದ್ ರೀತಿ ಗಿಡಕ್ಕೆ ಎಕ್ಸ್ಟ್ರಾ ರೂಟ್ ಸಿಸ್ಟಮ್ ನ ಕೊಟ್ಟು ಕೆಲಸ ಮಾಡುತ್ತೆ. ಗಿಡ ಏನ್ ಮಾಡುತ್ತೆ ಅಂತಂದ್ರೆ, ಸೂರ್ಯನ ಬೆಳಕಿನಿಂದ ತಯಾರಿಸಿದ ಸಕ್ಕರೆ ಇದೆಯಲ್ಲ, ಅದರಲ್ಲಿ 10ರಿಂದ 20% ಭಾಗವನ್ನೇ ಫಂಗಸ್ಗೆ ಸಂಬಳದ ಹಾಗೆ ಕೊಡುತ್ತೆ. ಅದಕ್ಕೆ ಬದಲಾಗಿ ಈ ಫಂಗಸ್ ಏನ್ ಮಾಡುತ್ತೆ ಅಂದ್ರೆ, ಮಣ್ಣಲ್ಲಿ ಬೇರುಗಳಿಗೆ ಸಿಗದೇ ಇರುವ ಪೋಷಕಾಂಶಗಳನ್ನ ಹುಡುಕಿ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಈಗ ಈ ಫಂಗಸ್ ಲಾಭವನ್ನು ಹೇಗ್ ಮಾಡುತ್ತೆ ಅಂತಂದ್ರೆ, ಈ ಹೈಪೈ ಅಂತ ಕರೆಯುವ ಸಣ್ಣ ಸಣ್ಣ ನೂಲಿನ ಎಲೆಗಳು, ಅಂದ್ರೆ ಬೇರುಗಳು ಬೆಳೆಸುತ್ತೆ. ಇದು ಎಷ್ಟು ಸಣ್ಣ ಇರುತ್ತೆ ಅಂದ್ರೆ, ನಮ್ ಕೂದಲಿನ ಎಲೆಗಳಿಗಿಂತಲೂ ಸಣ್ಣ ಇರುತ್ತೆ. ಆ ಬೇರುಗಳನ್ನ ಸಣ್ಣ ಸಣ್ಣ ಭಾಗಗಳಿಗೂ ನುಗ್ಗಿ ಬೇರುಗಳಿಗೆ ತಲುಪುವಂಗೆ ಇದು ಮಾಡುತ್ತೆ. ಈ ಗೊಬ್ಬರವನ್ನೇ ಈ ನೀರು ಮತ್ತೆ ಗೊಬ್ಬರವನ್ನ ಹೀರ್ಕೊಂಡು ಬಂದು ಮೈಕ್ರೋಜಾ ಸಹಾಯ ಮಾಡುತ್ತೆ. ಈ ಮೈಕ್ರೋರೋಜದಿಂದ ಆಗೋ ಲಾಭಗಳು ಏನಪ್ಪಾ ಅಂದ್ರೆ, ಗೊಬ್ಬರದಲ್ಲಿರುವ ರಂಜಕವನ್ನ ಫ್ರೀಯಾಗಿ ತೆಗೆದುಕೊಡುತ್ತೆ. ಬರಗಾಲದಲ್ಲಿ ಗಿಡಕ್ಕೆ ಇನ್ಸುಲಿನ್ ಇದ್ದಂಗೆ ಮಣ್ಣನ್ನೇ ಬದಲಾಯಿಸ್ಬಿಡುತ್ತೆ, ರೋಗಗಳಿಂದ ಕಾಪಾಡುತ್ತೆ. ಇದು ಉಪಯೋಗ ಏನಪ್ಪಾ ಅಂದ್ರೆ, ಇದು ಬೇರುಗಳ ಬೆಳವಣಿಗೆಗೆ ಸಹಜವಾಗಿ ಸೇರಿಕೊಳ್ಳುತ್ತೆ. ಇದು ಫ್ಯಾಸ್ಲೇಟ್ ಅಂತ ಕರಗಿಸುತ್ತೆ. ಇದರ ಪೋಷಕಾಂಶಗಳನ್ನ ಮಣ್ಣಿನಿಂದ ಮೂಲ ವ್ಯವಸ್ಥೆಯ ಮೂಲಕ ಸಸ್ಯಕ್ಕೆ ವರ್ಗಾಯಿಸುತ್ತದೆ. ಇದು ಬೇರುಗಳ ಬೆಳವಣಿಗೆಯಲ್ಲಿ ಪೋಷಕಾಂಶಗಳ ವರ್ಗಾವಣೆಯಲ್ಲಿ ಸಹಾಯ ಮಾಡುತ್ತದೆ. ಬೆಳೆಗಳ ಬೆಳವಣಿಗೆಯಲ್ಲೂ ಸಹ ಸಹಾಯ ಮಾಡುತ್ತದೆ. ಮಣ್ಣಿನ ಆರೋಗ್ಯ ಸುಧಾರಿಸುತ್ತದೆ. ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆಯನ್ನು ನೋಡಿ ಕಡಿಮೆ ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ನೋಡಿ ಸ್ನೇಹಿತರೆ, ಇವತ್ತು ಇಷ್ಟೆಲ್ಲ ಮಾತಾಡಿದ್ವಿ. ಇವತ್ತು ಮನುಷ್ಯನಿಗೆ ಕಾಯಿಲೆಗಳು ಎಲ್ಲಿಂದ ಬರ್ತಿದೆ ಅಂದ್ರೆ, ಫಸ್ಟ್ ರೈತನಿಂದ ಬದಲಾಯಿಸ್ಬೇಕು. ಯಾಕೆಂದ್ರೆ ರೈತ ಇವತ್ತು ಹಳೆ ಕಾಲದಲ್ಲಿ ಕೊಟ್ಟಿಗೆ ಗೊಬ್ಬರಗಳನ್ನ ಹಾಕಿ ಬೆಳೆ ಬೆಳೀತಾ ಇದ್ರು, ಹೆಚ್ಚು ಆರೋಗ್ಯಕರವಾಗಿತ್ತು. ಇವತ್ತು
ಏನ್ ಮಾಡ್ತಿದ್ದಾನೆ ಮನುಷ್ಯ ತನ್ನ ಆಸೆಗೋಸ್ಕರ ಹುಳಗಳು ಸತ್ತೋಗ್ಲಿ ಏನೋ ಕೇಳಿ ಅಂತ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಸ್ತಿದ್ದಾನೆ, ಬಳಕೆ ಮಾಡ್ತಿದ್ದಾನೆ. ಈ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಿಂದ ಏನಾಗ್ತಿದೆ ಅಂದ್ರೆ ಅದು ನಾವ್ ಏನ್ ಬಿತ್ತೀವಿ ಅದು ಸೊಪ್ಪು ತರಕಾರಿಗಳ ಮೂಲಕ ನಿಧಾನವಾಗಿ ನಮಗೆ ಹೊಟ್ಟೆಗೆ ಸೇರ್ತಿದೆ, ಅದು ನಿಧಾನವಾಗಿ ಸ್ಲೋ ಪಾಯ್ಸನ್ ಆಗಿ ನಮಗೆ ಕೆಲಸ ಮಾಡ್ತಿದೆ. ಇದರಿಂದ ಕೂಡ ಇವತ್ತು ಮನುಷ್ಯನಿಗೆ ಇಷ್ಟೊಂದು ಕಾಯಿಲೆಗಳು ಉತ್ಪತ್ತಿ ಆಗಿದೆ. ಆದಷ್ಟು ರಾಸಾಯನಿಕ ಗೊಬ್ಬರಗಳನ್ನ ನಿಲ್ಲಿಸಿ ಸಾವಯವ ಗೊಬ್ಬರಗಳನ್ನ ಹೆಚ್ಚು ಬಳಸಬೇಕು ಅನ್ನೋದು ನಮ್ಮ ಕಂಪ್ನಿ MD ಸರ್ದ ಉದ್ದೇಶವಾಗಿ. ಈ ಕಾಯಿಲೆಗಳು ಫಸ್ಟ್ ಇಲ್ಲಿಂದನೇ ಬದಲಾಯಿಸಬೇಕು, ಆಗ ಮನುಷ್ಯನಿಗೆ ಹೆಚ್ಚು ಆರೋಗ್ಯವನ್ನ ಪಡೆಯಬಹುದು ಅಂತ ಹೇಳಿ